ओम शांति। मीठे बच्चे, बाप आया है तुम्हें ಬೇಹದ್ का ಜಾಗೀರ್ ದೇನೆ. ಶಿವ ತಂದೆ ತಿಳಿಸ್ತಾರೆ, ಬ್ರಹ್ಮ ಬಾಬಾ ಮುಖಾಂತರ, ಮಧುರ ಮಕ್ಕಳೇ, ತಂದೆ ಬಂದಿರೋದು ತಾವು ಮಕ್ಕಳಿಗೆ ರಾಜ್ಯ ಭಾಗ್ಯವನ್ನು ಕೊಡಲಿಕ್ಕೆ. ದ್ವಾಪರಯುಗದ ನಂತರ ರಾಜ್ಯ ಭಾರ ಆಗುತ್ತೆ, ಸತ್ಯುಗದಲ್ಲಿ ರಾಜ್ಯ ಭಾಗ್ಯ ಅಂತ ಕರಿತೀವಿ. ರಾಜ್ಯ ಭಾಗ್ಯವನ್ನು ಶಿವಬಾಬಾ ಕೊಡಲಿಕ್ಕೆ ಬಂದಿದ್ದಾರೆ. ಐಸಾ ಮೀಠಾ ಬಾಬಾ ಕೋ ತುಮ್ ಪ್ಯಾರ್ ಸೆ ಯಾದ್ ಕರೋ ಪಾವನ್ ಬನ್ ಜಾಯೆಂಗೆ. ಇಂಥ ಸ್ವರ್ಗವನ್ನು ಕೊಡ್ತಕ್ಕಂತಹ, ರಾಜ್ಯ ಭಾಗ್ಯವನ್ನು ಕೊಡ್ತಕ್ಕಂಥ ತಂದೆಯನ್ನು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಿದಾಗ ಏನಾಗ್ಬಿಡ್ತೀವಿ? ಪಾವನ ಆತ್ಮಗಳು ಆಗ್ಬಿಡ್ತೇವೆ. ಪ್ರಶ್ನೆ, विनाश का समय जितना नजदीक आता जाएगा उनकी निशानियां क्या होंगे? ಪ್ರಪಂಚ ಪರಿವರ್ತನೆ ಆಗುತ್ತೆ, ಈ ಸೃಷ್ಟಿ ಕಲಿಯುಗ ವಿನಾಶನೂ ಆಗುತ್ತೆ. ಅದು ಹತ್ರ ಬರ್ತಾ ಇದ್ದಂಗೆ ಅದರ ಗುರುತುಗಳು ಏನಾಗಿರುತ್ತೆ? विनाश का समय नजदीक होगा तो सबको मालूम पड़ता जाएगा कि हमारा बाबा आया हुआ है. ವಿನಾಶದ ಸಮಯ ಹತ್ರ ಬಂದಂಗೆ ಎಲ್ರಿಗೂ ಮೆಸೇಜ್ ಗೊತ್ತಾಗೋಗ್ಬಿಡುತ್ತೆ, ನಮ್ಮ ತಂದೆ ಭಗವಂತ ಈ ಸೃಷ್ಟಿಗೆ ಬಂದಿದ್ದಾರೆ. सबको मालूम पड़ता जाएगा अब नई दुनिया की स्थापना, पुरानी दुनिया का विनाश होना है. ಎಲ್ರಿಗೂ ಗೊತ್ತಾಗೋಗುತ್ತೆ ಈ ಹಳೆಯ ಕಲಿಯುಗ ವಿನಾಶಾಂತರ ಬಂದ್ಬಿಟ್ಟಿದೆ, ಹೊಸ ಯುಗ ಸ್ಥಾಪನೆ ಆಗೋಗುತ್ತೆ. ಬಹುತೋं को ಸಾಕ್ಷಾತ್ಕಾರ भी होगा. ಅನೇಕರಿಗೆ ಮುಂದೆ ಏನಾಗುತ್ತೆ ಅನ್ನೋ ಸಾಕ್ಷಾತ್ಕಾರಗಳು ಆಗುತ್ತೆ. ಸನ್ಯಾಸಿयों को, राजाओं को, आदि को भी ज्ञान मिलेगा. ಸಾಧು ಸಂತರಿಗೆ, ರಾಜರುಗಳಿಗೆ, ಅವ್ರಿಗೂ ಕೂಡ ಈ ಒಂದು ಜ್ಞಾನ ಪ್ರಾಪ್ತಿಯಾಗುತ್ತೆ. जब सुनेंगे बेहद का बाप आया है तो वही सद्गति देने वाला तो बहुत आएंगे. ಯಾವಾಗ ಈ ವಿಚಾರ ಎಲ್ರ ಗಮನಕ್ಕೆ ಹೋಗುತ್ತೆ, ಎಲ್ರ ಕಿವಿಗೆ ಹೋಗುತ್ತೆ, ಬೇಹದ್ದಿನ ತಂದೆ ಸೃಷ್ಟಿಯ ರಚನೆಕಾರ ಬಂದಿದ್ದಾರೆ ಅಂತ, ಅವಾಗ ಸದ್ಗತಿ ದಾತ ಸದ್ಗತಿ ಕೊಡಕ್ಕೆ ಬಂದಿದ್ದಾರೆ ಅಂದರೆ ಭಾಳಷ್ಟು ಜನ ಈ ಜ್ಞಾನ ಕೇಳಕ್ಕೆ ಬರ್ತಾರೆ. ಅಖಬಾರೋ ದ್ವಾರ भी ಅನೇಕೋं को ಸಂದೇಶ मिलेगा. ನ್ಯೂಸ್ ಪೇಪರ್ಸ್ ಮುಖಾಂತರನೂ ಸುಮಾರು ಜನಕ್ಕೆ ಜ್ಞಾನದ ಸಂದೇಶ ಸಿಗತ್ತೆ. ತುಮ್ ಬಚ್ಚೆ ಆತ್ಮ ಅಭಿಮಾನಿ ಬಂತೆ ಜಾಯೆಂಗೆ. ತಾವು ಕೂಡ ಆತ್ಮಾಭಿಮಾನಿಗಳಾಗ್ತಾ ಹೋಗ್ತೀರಾ. ಏಕ್ ಬಾಪ್ ಕಿ ಹಿ ಯಾದ್ ಮೇ ಅತೀಂದ್ರಿಯ ಸುಖ ಮೇ रहेंगे. ಒಬ್ಬ ತಂದೆಯ ನೆನಪಿನಲ್ಲಿದ್ದು ಅತೀಂದ್ರಿಯ ಸುಖದ ಅನುಭವವನ್ನು ಕೂಡ ನೀವು ಮಾಡ್ತಾ ಇರ್ತೀರಾ. ಗೀತ್ ಇಸ್ ಪಾಪ್ ಕಿ ದುನಿಯಾ ಸೆ ಲೇ ಚಲ್. ಈ ಪಾಪಗಳ ಪ್ರಪಂಚದಿಂದ ನಮ್ಮನ್ನು ಕರ್ಕೊಂಡೋಗು. ಎಲ್ಲಿ ಕರ್ಕೊಂಡೋಗೋ? ಶಾಂತಿಧಾಮಕ್ಕೆ ಕರ್ಕೊಂಡೋಗು ಮತ್ತು ಸುಖಧಾಮಕ್ಕೆ ಕರ್ಕೊಂಡೋಗು. ಓಂ ಶಾಂತಿ ಕೌನ್ ಕೇತೆ ಅವ್ರು ಕಿಸ್ಕೋ ಕೇತೆ? ಇದು ಯಾರು ಹೇಳ್ತಾ ಇದ್ದಾರೆ ಮತ್ತು ಯಾರಿಗೆ ಹೇಳ್ತಾ ಇದ್ದಾರೆ? ಕರ್ಕೊಂಡೋಗು ಅಂತ ಯಾರು ಕೇಳ್ತಾ ಇರೋರು? ಕೇಳ್ತಾ ಇರೋದು ನಾವೆಲ್ಲ ಆತ್ಮಗಳು. ಕೇಳ್ತಾ ಇರೋದು ಯಾರನ್ನ? ಶಿವ ತಂದೆನ. ಕೌನ್ ಕೇತೆ ಕಿಸ್ಕೋ ಕೇತೆ? ರೂಹಾನಿ ಬಚ್ಚೆ, ಆತ್ಮಿಕ ಮಕ್ಕಳು ಕೇಳ್ತಾ ಇದ್ದೀವಿ ಆತ್ಮಿಕ ತಂದೆಯನ್ನ. ಬಾಬಾ ಗಡಿ ರೂಹಾನಿ ಕ್ಯೂ ಕೇತೆ ಹೇ? ಇಲ್ಲಿ ಕ್ಷಣ ಕ್ಷಣಕ್ಕೂ ಆತ್ಮಿಕ ಅಂತ ಯಾಕೆ ವರ್ಡ್ ಯೂಸ್ ಮಾಡ್ತಾರೆ? ಕ್ಯೋಂಕಿ ಆತ್ಮಕೋ ಜಾನ ಹೇ. ಈಗ ಆತ್ಮಗಳು ಎಲ್ಲಿಗೆ ಹೋಗ್ಬೇಕಾಗಿದೆ? ಮೂಲ ಮನೆಗೆ ಹೋಗಬೇಕು. क्योंकि अब आत्माओं को जाना है, फिर इस दुनिया में आएंगे तो सुख होगा. ಪರಂಧಾಮಕ್ಕೆ ಹೋಗ್ಬಿಟ್ಟು ನಾವು ಅಲ್ಲಿಂದ ಈ ಭೂಮಿ ಮೇಲೆ ಎಳೆದಾಗ ಫಸ್ಟ್ ಈ ಭೂಮಿ ಮೇಲೆ ಏನಿರುತ್ತೆ? ಸುಖನೇ ಇರುತ್ತೆ. ಆತ್ಮಾವನೇ ಯ ಶಾಂತಿ और सुख का वर्षा कल्प पहले भी पाया था. ಈ ಆತ್ಮಗಳು ಕಲ್ಪದ ಹಿಂದೆ ಅಂದರೆ 5000 ವರ್ಷಗಳ ಹಿಂದೆ ಕೂಡ ಈ ರೀತಿ ಸ್ವರ್ಗದ ಸುಖವನ್ನು ಪಡೆದಿದ್ರು, ಆಸ್ತಿ ಪಡೆದಿದ್ರು. अब फिर से वर्षा रिपीट हो रहा है. ಪುನಃ ಈ ಒಂದು ಸ್ವರ್ಗದ ಆಸ್ತಿ ಅನ್ನೋದು ರಿಪೀಟ್ ಆಗ್ತಾ ಇದೆ. रिपीट हो तब सृष्टि का चक्र भी फिर से रिपीट ಆದಾಗ್ಲೇನೆ ಸೃಷ್ಟಿ ಚಕ್ರ ಏನಾಗುತ್ತೆ? ಮತ್ತೆ ರಿಪೀಟ್ ಆಗುತ್ತೆ. ರಿಪೀಟ್ ತೋ ಸಬ್ ಹೋತಾ है ना, ಎಲ್ಲವೂ ಕೂಡ ಪುನರಾವೃತ್ತಿ ಆಗುತ್ತಲ್ವಾ. जो कुछ पास्ट हुआ सो रिपीट होगा. ಏನೆಲ್ಲ ಇದ್ದು ಹೋಗಿದೆಯೋ ಅದು ಪುನರಾವೃತ್ತಿ ಆಗತ್ತೆ. यूँ तो नाटक भी रिपीट होता है. ಇಲ್ಲಂತೂ ನಾಟಕ ಕೂಡ ಏನಾಗುತ್ತೆ? ರಿಪೀಟ್ ಆಗುತ್ತೆ. ಪರಂತು ಇಸ್ಮೇ ಚೇಂಜ್ भी कर सकते हैं. ಇದರಲ್ಲಿ ನೀವು ಬದಲಾವಣೆಗಳು ಕೂಡ ಏನು ಮಾಡ್ಕೋಬೋದು?
कोई अक्षर भूल जाते तो बनाकर डाल देते. ಯಾವುದನ್ನ ಒಂದು ಅಕ್ಷರ ಮಿಸ್ ಆಗೋಯ್ತು ಅಂದರೆ ಮತ್ತೆ ಅದನ್ನು ಹೇಳಬೇಕು, ಹೇಳಿ ಹಾಕಬೇಕು. उनको फिर बाइस्कोप कहा जाता है, उसमें चेंज नहीं हो सकता है. यह तो अनादि बना बनाया, उस नाटक को बना बनाया नहीं कहेंगे. ಫಿಲಿಮ್ ತೆಗೆದು ರೆಡಿ ಆಗಿಬಿಟ್ಟು ರಿಲೀಸ್ ಆಗೋಗ್ಬಿಟ್ರೆ ಮತ್ತೆ ಅದರಲ್ಲಿ ಬದಲಾವಣೆಗಳಾಗಲ್ವಲ್ಲ, ಆಗುತ್ತಾ? ಒಂದ್ಸಲ ಇದಾಯಿತು, ರಿಲೀಸ್ ಆಯಿತು, ಮುಗೀತು. ಅದೇ ರೀತಿ ಇದಕ್ಕೆ ಮಾಡಲ್ಪಟ್ಟಿರ್ತಕ್ಕಂತಹ ಒಂದು ಬೈಸ್ಕೋಪ್ ಅಂತ ಹೇಳೋದಿಲ್ಲ, ಅದರಲ್ಲಿ ಚೇಂಜಸ್ಸು ಕೂಡ ಆಗುತ್ತೆ. ಯಹ ಅನಾದಿ ಬನಾಯ ಡ್ರಾಮಾ ಹೈ. ಈ ನಾಟಕ ಏನಿದೆ ಇದು ನಾಟಕ, ಮಾಡಲ್ಪಟ್ಟಿರ್ತಕ್ಕಂಥ ನಾಟಕ. ಉಸ್ ನಾಟಕ ಬನಾಯ ನಹಿ ಕಹೆಂಗೆ. ಅದು ಮಾಡಲ್ಪಟ್ಟಿರ್ತಕ್ಕಂಥ ನಾಟಕ ಅಂತ ಹೇಳೋದಿಲ್ಲ. ಈ ಸೃಷ್ಟಿ ನಾಟಕ ಏನಿದೆ ಮಾಡಲ್ಪಟ್ಟಿರ್ತಕ್ಕಂಥ ನಾಟಕ ಇದಾಗಿದೆ. ಉಸ್ ನಾಟಕಕ್ಕೋ बनाया नहीं कहेंगे. इस ड्रामा को समझने से फिर उनके लिए समझ में आ जाता है. ಈ ನಾಟಕವನ್ನು ನೀವು ತಿಳ್ಕೊಂಡಾಗ ನಿಮಗೆ ತಿಳುವಳಿಕೆ ಅಂತಕ್ಕಂಥದ್ದು ಬಂದ್ಬಿಡುತ್ತೆ. बच्चे समझते हो जो ನಾಟಕ ಆದಿ देखते हैं ये सब झूठे हैं. ಇವತ್ತು ಈ ಪ್ರಪಂಚದಲ್ಲಿ ಸುಳ್ಳಿನ ನಾಟಕಗಳು ಬೇಕಾದಷ್ಟಿದ್ದಾವೆ, ಅದಂತೂ ನೀವು ನೋಡ್ತಾ ಬಂದಿದ್ದೀರಿ. ಕಲಿಯುಗ ಮೇ ಬಿ ಚೀಜೆ ದೇಖಿ ಜಾತೆ हैं. ಕಲಿಯುಗದಲ್ಲಿ ಅನೇಕ ವಸ್ತುಗಳನ್ನು ನೀವು ನೋಡ್ಬೋದು, ಸತ್ಯುಗ ಮೇ ನಹಿ ಹೋಗ, ಅವೆಲ್ಲ ಸತ್ಯುಗದಲ್ಲಿ ಇರೋದಿಲ್ಲ ಅಂತಾರೆ. ಸತ್ಯುಗ ಮೇ ಜೋ ಹುವಾ ಥಾ ಸೋ ಫಿರ್ ಸತ್ಯುಗ ಮೇ ಹೋಗ. ಸತ್ಯುಗದಲ್ಲಿ ಏನೇನಿತ್ತು ಅದೆಲ್ಲ ನೆಕ್ಸ್ಟ್ ನೀವು ಸತ್ಯುಗ ಬಂದಾಗ ನೋಡ್ತೀರಾ ಅಂತಾರೆ ಅಲ್ವಾ. ಈ ಹದ್ ಕಾ ನಾಟಕ ಆದಿ ಫಿರ್ ಸೆ ಭಕ್ತಿ ಮಾರ್ಗ ಮೇ ಹಿ ಹೋಗ. ಈ ಹದ್ದಿನ ನಾಟಕಗಳು ಇವೆಲ್ಲನೂ ಕೂಡ ಭಕ್ತಿ ಮಾರ್ಗದಲ್ಲೇ ಇರ್ತವೆ. जो चीज़ें ಭಕ್ತಿ ಮಾರ್ಗ में होती है वह ज्ञान मार्ग अर्थात सत्युग में नहीं होता. ಯಾವುದೆಲ್ಲ ಜ್ಞಾನ ಮಾರ್ಗದಲ್ಲಿರುತ್ತೆ ಸತ್ಯುಗದಲ್ಲಿ ಇರೋದಿಲ್ಲ ಅಂತಾರೆ ಬಾಬಾ. ಭಕ್ತಿ ಮಾರ್ಗದಲ್ಲಿರೋದು, ಜ್ಞಾನ ಮಾರ್ಗದಲ್ಲಿರೋದು ಸತ್ಯುಗದಲ್ಲಿ ಇರೋದಿಲ್ಲ ಅಂತಾರೆ. ಯಾವುದೂ ಕೂಡ ಸತ್ಯುಗಕ್ಕೆ ಬರೋದಿಲ್ಲ. ಇದೆಲ್ಲ ಏನಾಗುತ್ತೆ, ಪರಿವರ್ತನಶೀಲ, ಪರಿವರ್ತನೆ ಆಗೋಗ್ಬಿಡುತ್ತೆ. ಅಭಿ ಬೇಹದ್ ಕಾ ಬಾಪ್ ತುಮ್ ವರ್ಷ ಪಾ ರಹೆ ಹೋ. ಈಗ ಬೇಹದ್ದಿನ ತಂದೆಯಿಂದ ನೀವೇನು ತೊಗೊತಾ ಇದ್ದೀರಾ? ಸ್ವರ್ಗದ ಆಸ್ತಿನ ತೊಗೊತಾ ಇದ್ದೀರಾ. बाबा ने समझाया एक लौकिक बाप से और दूसरा पारलौकिक बाप से वर्ष मिलता है. ಒಬ್ಬ ಲೌಕಿಕ ತಂದೆಯಿಂದ ಮತ್ತು ಎರಡನೇದಾಗಿ ಪಾರಲೌಕಿಕ ತಂದೆಯಿಂದ ಮಕ್ಕಳಿಗೆ ಏನು ಸಿಗುತ್ತೆ? ಆಸ್ತಿ ಅನ್ನೋದು ಸಿಕ್ಕುತ್ತೆ. ಬಾಕಿ ಜೋ ಅಲೌಕಿಕ ಬಾಪ್ ಹೈ ಉನ್ಕಾ ವರ್ಷ ನಹಿ ಮಿಲ್ತಾ ಹೈ. ಬಾಕಿ ಅಲೌಕಿಕ ತಂದೆ ಅವರಿಂದ ಆಸ್ತಿ ಸಿಗೋದಿಲ್ಲ. ಆಸ್ತಿ ಸಿಗೋದು ಪಾರಲೌಕಿಕ ತಂದೆ ಪರಮಾತ್ಮನಿಂದ. ಮತ್ತು ಖುದ್ದು ಉನ್ಸೆ ವರ್ಷ ಪಾತೆ. ಅಲೌಕಿಕ ತಂದೆ ಬ್ರಹ್ಮ ಬಾಬಾನು ಕೂಡ ಶಿವಬಾಬಾ ಅವರಿಂದ ಏನು ತೊಗೊಂಡ್ರೋ? ಆಸ್ತಿನ ತೊಗೊಂಡ್ರು. यह जो नई दुनिया की प्रॉपर्टी है यह बेहद का बाप ही देते हैं. ಈ ಹೊಸ ಪ್ರಪಂಚದ ಒಂದು ಪ್ರಾಪರ್ಟಿ ಏನಿದೆ ಅದು ಬೇಹದ್ದಿನ ತಂದೆನೇ ಕೊಡ್ತಾ ಇದ್ದಾರೆ. ಸಿರ್ಫ್ ಇನ್ ದ್ವಾರ, ಕೇವಲ ಈ ಸಮಯದಲ್ಲಿ ಬ್ರಹ್ಮ ಬಾಬಾ ಮುಖಾಂತರ. इससे अडाप्ट करते हैं इसलिए इसको बाप कहते हैं. ಇವ್ರ ಮುಖಾಂತರ ನಮ್ಮನ್ನೆಲ್ಲ ದತ್ತು ಮಾಡ್ಕೊಂಡಿದ್ದಾರೆ, ಅದರಿಂದ ಇವ್ರಿಗೆ ಏನಂತ ಹೇಳಲಾಗುತ್ತೆ? ಅಲೌಕಿಕ ತಂದೆ ಅಂತ ಹೇಳಲಾಗುತ್ತೆ. ಭಕ್ತಿ ಮೇ ಬಿ ಲೌಕಿಕ और पारलौकिक दोनों को याद आते हैं ना. ಭಕ್ತಿ ಮಾರ್ಗದಲ್ಲಿ ಭಕ್ತಿ ಮಾಡೋರಿಗೆ ಲೌಕಿಕ ಶರೀರದ ಅಪ್ಪ ನೆನಪಿರುತ್ತೆ, ಪಾರಲೌಕಿಕ ಭಗವಂತನ ನೆನಪು ಮಾಡ್ತಿರ್ತಾರೆ. ಈ ಅಲೌಕಿಕ ನಹಿ ಯಾದ್ ಆತ. ಈ ಬ್ರಹ್ಮ ಬಾಬಾ ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಅದರಿಂದ ಅವ್ರ ನೆನಪು ಮಾಡೋದಿಲ್ಲ. ಕ್ಯೋಂಕಿ ಉನ್ಸೆ ವರ್ಷ ಕೊಯ್ ವರ್ಷ ಮಿಲ್ತಾ ಹಿ ನಹಿ. ಈ ಲೌಕಿಕ ಜನಗಳಿಗೆ ಈ ಅಲೌಕಿಕ ತಂದೆ ಪರಿಚಯನೂ ಇಲ್ಲ, ಮತ್ತೆ ಅವರಿಂದ ಆಸ್ತಿನೂ ಸಿಗಲ್ವಲ್ಲ. ಬಾಬಾ ಅಕ್ಷರ ತೋ ಬರೋಬರ್ ಹೇ ಪರಂತು ಯ ಬ್ರಹ್ಮಾವಿ ರಚನಾ ಹೇನಾ. ತಂದೆ ಅನ್ನೋಂಥ ಅಕ್ಷರ ವಾಸ್ತವದಲ್ಲಿದೆ, ಆದರೆ ಬ್ರಹ್ಮ ರಚನೆ ಆಗಿದಾರಲ್ವ, ರಚನಾ ಕೋ ರಚತಾ ಸೇ ವರ್ಷ ಮಿಲ್ತಾ. ಬ್ರಹ್ಮನೂ ರಚನೆನೇ, ಭಗವಂತನ ರಚನೆನೇ. ಆ ರಚನೆಗೂ ಕೂಡ ರಚಯಿತ ಪರಮಾತ್ಮನಿಂದ ಆಸ್ತಿ ಅನ್ನೋದು ಸಿಕ್ಕುತ್ತೆ. तुमको भी शिव बाबा ने क्रिएट किया, ब्रह्मा को भी उसने क्रिएट किया. ನಿಮಗೂ ಶಿವಬಾಬಾನೇ ಸೃಷ್ಟಿ ಮಾಡಿರೋದು, ಬ್ರಹ್ಮನನ್ನು ಅವರೇ ಸೃಷ್ಟಿ ಮಾಡಿರೋದು. ವರ್ಷ ಕ್ರಿಯೇಟರ್ಸೇ ಮಿಲ್ತಾ ಹೈ. ಆಸ್ತಿ ಅನ್ನೋದು ಸೃಷ್ಟಿಕರ್ತನಿಂದ ಸಿಕ್ಕುತ್ತೆ. ವಹೇ ಬೇಹದ್ ಕಾ ಬಾಪ್. ಶಿವಬಾಬಾ ಆಗಿದ್ದಾರೆ ಬೇಹದ್ದಿನ ತಂದೆ. ಬ್ರಹ್ಮ ಕೆ ಪಾಸ್ ಬೇಹದ್ ಕಾ ವರ್ಷ ಹೈ ಕ್ಯಾ.
ब्रह्मारवर हत्र बेहद्दिन आस्ति ಇದೆಯೇನೋ बाबा इन द्वारा बैठ समझाते इनको भी वर्षा मिलता है. ಶಿವಬಾಬಾನೇ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ ಇವರಲ್ಲಿ ಇವ್ರ ಮುಖಾಂತರ ಏನಾಗುತ್ತೆ ನಿಮಗೆ ಆಸ್ತಿ ಸಿಗುತ್ತೆ. ಐಸಾ ನಹಿ ವರ್ಷ ಲೇಕರ್ ತುಮಕೋ ದೇತೆ, ಅವ್ರು ತೊಗೊಂಡು ನಿಮಗೆ ಕೊಡ್ತಾರೆ ಅಂತಲ್ಲ, ಅವ್ರ ಮುಖಾಂತರ ತಂದೆ ಬಂದೇನೆ ಎಲ್ಲರಿಗೂ ಆಸ್ತಿ ಕೊಡ್ತಾರೆ. ಬಾಬಾ ಕೇತೆ ತುಮ್ ಇನ್ಕೋ ಬಿ ಯಾದ್ ನಾ ಕರೋ. ನೀವು ಬ್ರಹ್ಮ ಬಾಬಾ ನೆನಪು ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ನೆನಪು ಮಾಡಬೇಕಾಗಿರೋದು ಯಾರನ್ನ? ಶಿವಬಾಬಾ. ಅವ್ರ ಶರೀರದಲ್ಲಿ ಬಂದು ಕೂತ್ಕೊಂಡು ಮುರಳಿ ಹೇಳಿರೋದಕ್ಕೆ ಅವ್ರ ಫೋಟೋ ಇಡಲಾಗಿದೆ. ಅರ್ಥವಾಯ್ತಾ ಯಾಕೆ ಫೋಟೋ ಇಡಲಾಗಿದೆ ಸೆಂಟರ್ಗಳಲ್ಲಿ? ಈಗ ನಿರಾಕಾರ ನೋಡೋದು ಹೆಂಗೆ, ನಿರಾಕಾರ ಮಾತಾಡೋದು ಹೆಂಗೆ, ಮಾತನಾಡ್ತಾ ಇದ್ರಲ್ಲ ಇವ್ರ ಮುಖಾಂತರ, ಅದಕ್ಕೆ ಅವ್ರ ಫೋಟೋ ಇಡಲಾಗಿದೆ. ಬಾಕಿ ನೆನಪು ಅವ್ರೇನು ನೀವು ಮಾಡೋ ಅಗತ್ಯ ಇಲ್ಲ, ನೆನಪು ನನ್ನನ್ನು ಮಾಡಿ ಅಂತ ಶಿವಬಾಬಾ ಹೇಳ್ತಾರೆ. बेहद का बाबा से तुमको प्रॉपर्टी मिलता है. अलौकिक लौकिक बाप से हद का, पारलौकिक बाप से बेहद का ವರ್ಷ. ಈ ಬೇಹದ್ದಿನ ತಂದೆಯಿಂದ ನಿಮಗೆ ಆಸ್ತಿ ಸಿಗ್ತಾ ಇದೆ. ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿ ಪಡ್ಕೊಂಡ್ರಿ. ಇಲ್ಲಿ ಪಾರಲೌಕಿಕ ತಂದೆಯಿಂದ ಬೇಹದ್ದಿನ ಆಸ್ತಿನ ನೀವೇನು ಮಾಡ್ತಾ ಇದ್ದೀರಿ? ತಗೊತಾ ಇದ್ದೀರಾ. ದೋನೋ ರಿಸರ್ವ್ ಹೋಗೈ, ಎರಡು ನಿಮಗೆ ಏನಾಗೋಯ್ತು? ರಿಸರ್ವ್ ಆಗೋಯ್ತು ಅಂತಾರೆ. बेहद का वर्षा दोनों रिजर्व हो गए. शिव बाबा से वर्षा मिलता है, बुद्धि में आता है. ಶಿವ ಬಾಬಾ ಅವರಿಂದ ಆಸ್ತಿ ಸಿಗತ್ತೆ, ಇದು ನಿಮಗೆ ಬುದ್ಧಿನಲ್ಲಿ ಬರುತ್ತೆ. ಬಾಕಿ ಬ್ರಹ್ಮ ಬಾಬಾ का वर्षा क्या कहेंगे? ಬಾಕಿ ಬ್ರಹ್ಮ ಬಾಬಾ ಅವ್ರದ್ದು ಆಸ್ತಿ ಅಂತ ಎಲ್ಲಿ ಹೇಳಕ್ಕಾಗತ್ತೆ? ಬುದ್ಧಿ ಮೇ ಜಾಗೀರ್ ಆತಾ है ना, ಬುದ್ಧಿನಲ್ಲಿ ಆಸ್ತಿ ಪಾಸ್ತಿ ರಾಜ್ಯ ಬಗ್ಗೆ ಎಲ್ಲ ಬರುತ್ತಲ್ವಾ. ये बेहद का बादशाही तुमको ಉನ್ಸೆ ಮಿಲ್ತಾ ಹೈ. ಈ ಬೇಹದ್ದಿನ ಒಂದು ರಾಜ್ಯ ಭಾಗ್ಯ ಅನ್ನೋದು ಅವರಿಂದ ನಮಗೆ ಸಿಕ್ಕುತ್ತೆ. ವಹೇ ಬಡಾ ಬಾಬಾ, ಶಿವಬಾಬಾ ದೊಡ್ಡಪ್ಪ ಆಗಿದ್ದಾರೆ. कहते हैं मुझे याद नहीं करो. ಈ ಬ್ರಹ್ಮ ಬಾಬಾ ಹೇಳ್ತಾರೆ ನೀವು ನನ್ನನ್ನು ನೆನಪು ಮಾಡ್ಕೊಳಕ್ಕೆ ಕೂತ್ಕೋಬೇಡ್ರಿ. ಮೇರಿ ತೋ ಕೊಯ್ ಪ್ರಾಪರ್ಟಿ ಹೈ ಹಿ ನೈ, ನನ್ನದೇನೂ ಇಲ್ಲ ಆಸ್ತಿ ಪಾಸ್ತಿ. ನೀವು ನೆನಪು ಮಾಡಬೇಕಾಗಿರೋದು ಅವರನ್ನು, ಪ್ರಾಪರ್ಟಿ ಪಡಿಬೇಕಾಗಿರೋದು ಅವರಿಂದ, ಕೊಡೋದು ಅವರೇ. ನಾನು ಸುಮ್ಮನೆ ಮೀಡಿಯಾ ಅಷ್ಟೇ, ಮಾಧ್ಯಮ ಅಷ್ಟೇ ಅಂತ ಹೇಳ್ತಾರೆ. ಜೋ ತುಮಕೋ ಮಿಲೆ ಜಿಸ್ಸೆ ಪ್ರಾಪರ್ಟಿ ಮಿಲ್ತಿ ಹೇ ಉನ್ಕೋ ಯಾದ್ ಕರೋ. ಯಾರು ನಿಮಗೆ ಆಸ್ತಿ ಕೊಡ್ತಾ ಇದ್ದಾರೆ, ಯಾರಿಂದ ನಿಮ್ಗೆ ಸಿಗ್ತಾ ಇದೆ, ಅವ್ರು ನೆನಪು ಮಾಡ್ಕೊಳ್ಳಿ. ವಹಿ ಕೇತೆ ಹೇ ಮಾಮೇಕಂ ಯಾದ್ ಕರೋ. ಅವರೇ ಹೇಳ್ತಾ ಇದ್ದಾರೆ ನೀವು ನನ್ನನ್ನೇ ನೆನಪು ಮಾಡಿ ಅಂತ ಬ್ರಹ್ಮ ಬಾಬಾನ ಹೇಳ್ತಿದ್ರು. ಲೌಕಿಕ ಬಾಪ್ ಕಿ ಪ್ರಾಪರ್ಟಿ ಪರ್ ಕಿತ್ನಾ ಜಗಳ ಚಲ್ತಾ. ಈಗ ಲೌಕಿಕ ಪ್ರಪಂಚದಲ್ಲಿ ತಂದೆ ಆಸ್ತಿಗೋಸ್ಕರ ಎಷ್ಟು ಜಗಳಗಳು ನಡೀತಾ ಇರ್ತವೆ. ಯಹಾ ತೋ ಜಗಡೆ ಕಿ ಬಾತ್ ನಹಿ, ಇಲ್ಲಿ ಜಗಳದ ಮಾತೆ ಇಲ್ಲ. बाबा को याद नहीं करेंगे तो ऑटोमेटिकली बेहद का वर्षा भी नहीं मिलेगा. ನೋಡಿ, ಬಾಬಾರವರನ್ನು ನೀವು ನೆನಪು ಮಾಡಲಿಲ್ಲ ಅಂದರೆ ಆಟೋಮೆಟಿಕಲಿ ಬೇಹದ್ದಿನ ಆಸ್ತಿನೂ ನಿಮ್ಗೆ ಸಿಗೋದಿಲ್ಲ. ಅಂದರೆ ಶಿವಬಾಬನ ನೆನಪು ಮಾಡ್ಕೊಂಡ್ರೆ ಆಸ್ತಿನೂ ಸಿಗೋದಿಲ್ಲ. ಬಾಬಾ ಕೇತೆ ಅಪ್ನೇಕೋ ಆತ್ಮ ಸಮझ. ಶಿವ ತಂದೆ ಹೇಳ್ತಾರೆ ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಳ್ಳಿ. इस रथ को भी कहते हैं तुम अपने को आत्मा समझ, मुझे याद करो तो विश्व का बादशाही मिलेगा. ಈ ರಥಕ್ಕೂ ಕೂಡ ತಂದೆ ಹೇಳ್ತಾರೆ ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ನನ್ನನ್ನು ನೆನಪು ಮಾಡಿ, ವಿಶ್ವದ ರಾಜ್ಯ ಭಾಗ್ಯನೇ ನಿಮಗೆ ಸಿಕ್ಕುತ್ತೆ. ಇನ್ಕೋ ಕಹಾ ಜಾತಾ ಹೈ ಯಾದ್ ಕಿ ಯಾತ್ರಾ. ಇದಕ್ಕೇನಂತ ಹೇಳಲಾಗುತ್ತೆ? ನೆನಪಿನ ಯಾತ್ರೆ. ದೇಹಕ್ಕೆ ಸಾಫ್ ಸಂಬಂಧ ಚೋಡ್ ಅಪ್ನೆ ಕೋ ಅಶರೀರಿ ಆತ್ಮ ಸಮಜ್ನಾ ಹೈ. ದೇಹದ ಧರ್ಮಗಳನ್ನೆಲ್ಲ ಮರ್ತು ಬಿಡಿ, ನಿಮ್ಮ ನೀವು ಆತ್ಮ ಅಂತ ಪಕ್ಕಾ ನಿಶ್ಚಯ ಮಾಡ್ಕೊಳ್ಳಿ. तो इसमें ही मेहनत, ಇದರಲ್ಲೇ ನಿಮ್ಗೇನಿದೆ? ಕಷ್ಟ ಇದೆ. ಪಢಾಯಿ ಕೆ ಲಿಯೇ ಕೋಯಿ ಭಿ ಮೆಹನತ್ ಚಾಹಿಯೆ. ಓದೋದಕ್ಕೋಸ್ಕರ ಸ್ವಲ್ಪ ಕಷ್ಟನೂ ಆಗುತ್ತಲ್ವಾ. ಇಸ್ ಯಾದ್ ಕಿ ಯಾತ್ರಾ ಸೆ ತುಮ್ ಪತಿತ್ ಸೆ ಪಾವನ್ ಬಂತೆ ಹೋ. ಈ ನೆನಪಿನ ಯಾತ್ರೆಯಿಂದ ನೀವೇನಾಗ್ತೀರಾ? ಪತಿತರಿಂದ ಪಾವನರು ಆಗ್ತೀರಾ. ಈ ಯಾತ್ರಾ ಕರ್ತೆ ಹೇ ಶರೀರ್ ಸೆ. ಎಲ್ಲರೂ ಕೂಡ ಯಾತ್ರೆಗಳು ಮಾಡ್ತಾರೆ ಶರೀರದ ಮುಖಾಂತರ. ಯಹ ತೋ ಆತ್ಮ ಕಿ ಯಾತ್ರಾ ಹೈ. ಇದಾಗಿದೆ ಆತ್ಮದ ಒಂದು ಯಾತ್ರೆ. ಯಹ ತುಮಾರ ಯಾತ್ರಾ ಹೈ ಪರಂಧಾಮ್ ಜಾನೆ ಕೆ ಲಿಯೆ. ನಿಮ್ಮ ಯಾತ್ರೆ ಎಲ್ಲಿಗೆ ಹೋಗುವಂಥದ್ದು? ಪರಂಧಾಮಕ್ಕೆ ಹೋಗುವಂಥದ್ದು. ಪರಮಧಾಮ್ ಅಥವಾ ಮುಕ್ತಿಧಾಮ್ ಕೊಯ್ ಜಾ ನಹೀ ಸಕ್ತೆ. ಪರಂಧಾಮಕ್ಕೆ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮುಕ್ತಿಧಾಮಕ್ಕೂ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಿವಾಯ್ ಇಸ್ ಪುರುಷಾರ್ಥ. ಈ ಸಮಯದಲ್ಲಿ ಪುರುಷಾರ್ಥ ಮಾಡಿರೋಗೆ ಮುಕ್ತಿಧಾಮಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಗುತ್ತೆ. ಜೋ ಅಚ್ಚಿ ರೀತಿ ಯಾದ್ ಕರ್ತೆ ಹೇ ವಹಿ ಜಾ ಸಕ್ತೆ. ಯಾರು ಚೆನ್ನಾಗಿ ನೆನಪು ಮಾಡ್ತಾರೆ ಅವರೇ ಹೋಗ್ಲಿಕ್ಕೆ ಸಾಧ್ಯ. ಅವರು ಫಿರ್ ಊಂಚ್ ಪದವಿ ವಹಿ ಪಾ ಸಕ್ತೆ ಹೇ. ಒಳ್ಳೆ ಪದವಿಗೂ ಕೂಡ ಅವರೇ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಜಾಯಿಂಗೆ ತೋ ಸಬ್.
ಪರಂಧಾಮಕ್ಕಂತೂ ಎಲ್ಲರೂ ಹೋಗ್ತಾರೆ, ಬಟ್ ಸ್ವರ್ಗದಲ್ಲಿ ಹೋಗಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ಕ್ವಾಲಿಫೈಡ್ ಆಗಬೇಕು. ಪರಂತು ವಹ ತೋ ಪತಿತ ಹೈನಾ ಇಸ್ಲಿಯೇ ಪುಕಾರ್ತೆ ಹೈ. ಈ ಟೈಮ್ನಲ್ಲಿ ಆತ್ಮಗಳೆಲ್ಲ ಪತಿತರಾಗ್ಬಿಟ್ಟಿದ್ದಾರೆ, ಅದರಿಂದ ಕೂಗ್ತಾ ಇದ್ದಾರೆ, ಕರೀತಾ ಇದ್ದಾರೆ. ಆತ್ಮ ಯಾದ್ ಕರ್ತೆ, ಕಾತಿ ಪೀತಿ ಸಬ್ ಆತ್ಮ ಹಿ ಕರ್ತೇನು. ತಿನ್ನೋದು ಕುಡಿಯೋದೆಲ್ಲ ಆತ್ಮನೇ ಮಾಡುತ್ತಲ್ಲ, ಬರೀ ಶರೀರ ಏನು ಮಾಡ್ಲಿಕ್ಕಾಗೋದಿಲ್ವಲ್ಲ. ಈ ಸಮಯ ತುಮಕೋ ದೇಹಿ ಅಭಿಮಾನಿ ಬನನಾ ಹೈ. ಈ ಟೈಮ್ನಲ್ಲಿ ಏನಾಗಬೇಕಾಗಿದೆ, ನಾವೆಲ್ಲರೂ ಆತ್ಮಾಭಿಮಾನಿಗಳು ಆಗಬೇಕಾಗಿದೆ. ಬಿಗರ್ ಮೆಹನತ್ಗೆ ಕುಚ್ ಮಿಲ್ತಾ ನಹಿ. ಕಷ್ಟಪಡ್ದಿರ ಏನು ಸಿಗೋಕ್ಕಿಲ್ಲ ಅಂತಾರೆ, ಕಷ್ಟಪಡಲೇಬೇಕು. है तो बहुत सहज परंतु माया का ಅಪೋಸಿಷನ್ ಹೋತಾ ಹೇನಾ. ತುಂಬ ಈಸಿನೇ, ಆದರೆ ಮಾಯನು ಕೂಡ ಏನು ಮಾಡುತ್ತೆ, ವಿರೋಧ ಮಾಡುತ್ತಲ್ವಾ. ಕಿಸ್ಕಿ ತಕ್ದೀರ್ ಅಚ್ಚಿ ಹೇ ತೋ ಜಟ್ ಇಸ್ಮೇ ಲಗ್ ಜಾತೆ ಹೇ. ಯಾರಿಗೆ ಅದೃಷ್ಟ ಇರುತ್ತೆ ಈ ಜ್ಞಾನದಲ್ಲಿ ಬರುವಂಥದ್ದು, ಅವ್ರು ತಕ್ಷಣ ಈ ಜ್ಞಾನ ಮಾರ್ಗಕ್ಕೆ ಬಂದುಬಿಡ್ತಾರೆ. कोई देरी से भी आएंगे, ಕೆಲವರು ನಿಧಾನಕ್ಕೆ ಬರ್ತಾರೆ, ಟೈಮ್ ಇಡ್ಸುತ್ತೆ. अगर बुद्धि में ठीक रीति बैठ गया तो कहेंगे बस हम इस रूहानी यात्रा में लग जाता हूँ. ಯಾರಿಗೆ ಚೆನ್ನಾಗಿ ಬುದ್ಧಿನಲ್ಲಿ ಕೂತ್ಕೊಂಡು ಬಿಟ್ಟಿರುತ್ತೆ, ನಾವು ಈ ಒಂದು ಮಾರ್ಗದಲ್ಲಿ ಚೆನ್ನಾಗಿ ಫಿಕ್ಸ್ ಆಗ್ತೀವಿ ಅಂತ ತಲ್ಲೀನ ಆಗ್ಬಿಡ್ತಾರೆ. ಐಸಾ ತೀವ್ರ ವೇಗ ಸೆ ಲಗ್ ಜಾಯೆ ತೋ ಅಚ್ಚಿ ದೌಡ್ ಪಹನ್ ಸಕ್ತೆ. ಈ ರೀತಿ ಯಾರು ಚೆನ್ನಾಗಿ ಡೀಪಾಗಿ ಜ್ಞಾನನ ಅರ್ಥ ಮಾಡ್ಕೊಂಡು ಬಿಡ್ತಾರೆ, ಅವ್ರು ಚೆನ್ನಾಗಿ ಓಡ್ಬೋದು, ಪುರುಷಾರ್ಥದಲ್ಲಿ ಸಾಧನೆಯಲ್ಲಿ ಮುಂದೆ ಹೋಗ್ಬೋದು ಅಂತ. घर में रहते भी बुद्धि में आ जाएगा तो बहुत अच्छी पॉइंट, ರೈಟ್ ಬಾತ್ ಹೇ. ಮನೆಯಲ್ಲಿದ್ದರೂ ಕೂಡ ಬುದ್ಧಿನಲ್ಲಿ ಅವ್ರಿಗೆ ಬರುತ್ತೆ, ಇವು ತುಂಬ ಒಳ್ಳೆ ರೈಟ್ ವಿಚಾರಗಳು ಹೇಳ್ತಾರೆ ಅಂತ. हम अपने को आत्मा समझ पति से पावन बाबा को याद करता हूँ. ನಾವು ನಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಪತಿತ ಪಾವನ ತಂದೆಯನ್ನು ಏನು ಮಾಡ್ತೀವಿ, ನೆನಪು ಮಾಡ್ತೀವಿ. ಬಾಬಾ ಕೋ ಫರ್ಮಾನ್ ಪರ್ ಚಲೆ ತೋ ಪಾವನ್ ಬನ್ ಸಕ್ತೆ. ಬಾಬಾ ಅವ್ರ ಡೈರೆಕ್ಷನ್ ಮೇಲೆ ನಡೆದ್ರೆ ಅವರು ಪಾವನ ಆಗ್ಬೋದು. ಬನೆಂಗೆ ಬಿ ಜರೂರ್, ಹಾಗೆ ಆಗ್ತೀರಾ ಅವಶ್ಯಕವಾಗಿ. ಇದು ಕಾನ್ಫಿಡೆನ್ಸ್ ಇರಬೇಕು, ನಾವು ಈ ಮಾರ್ಗದಲ್ಲಿ ನಡೀತೀವಿ ಅಂತ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಿಕೊಳ್ಳಿ. ಬಾಬಾ ಆ ಥರ ಹೇಳ್ತಾರಲ್ವ. ಪುರುಷಾರ್ಥ ಕಿ ಬಾತ್ ಹೈ ಬಹುತ್ ಸಹಜ. ಇದು ಪುರುಷಾರ್ಥದ ವಿಚಾರ ಆಗಿದೆ, ಇದು ಸರಳವಾಗಿರ್ತಕ್ಕಂಥ ಮಾತು. ಭಕ್ತಿ ಮಾರ್ಗ ಮೇ ಬಿ ತೋ ಬಹುತ್ ಡಿಫಿಕಲ್ಟ್ ಹೋತಾ. ಭಕ್ತಿನಲ್ಲಿ ಸುಮಾರು ಜನಕ್ಕೆ ಕಷ್ಟ ಆಗುತ್ತೆ. ಯಹ ತುಮಾರ ಬುದ್ಧಿ ಮೇ ಹೈ ಕಿ ಅಬ್ ಹಮ್ಕೋ ವಾಪಸ್ ಜಾನಾ ಹೈ ಬಾಬಾ ಕೆ ಪಾಸ್. ಇದು ನಿಮಗೆ ಬುದ್ಧಿನಲ್ಲಿದೆ, ನಾವು ಮನೆಗೆ ವಾಪಸ್ಸು ಹೋಗಬೇಕಾಗಿದೆ. ಫಿರ್ ಯಹಾ ಆಕರ್ ವಿಷ್ಣು ಕಾ ಮಾಲಾ ಮೇ ಫಿರೋನಾ ಹೈ. ಮತ್ತೆ ಇಲ್ಲಿ ಬಂದು ವಿಷ್ಣುವಿನ ಮಾಲೆನಲ್ಲಿ ಏನಾಗಬೇಕಾಗಿದೆ, ಕೊರಳಿನಲ್ಲಿ ಹಾರ ಆಗಬೇಕು. ಮಾಲಾ ಕಾ ಹಿಸಾಬ್ ಕರೇ. ಮಾಲಾ ತೋ ಬ್ರಹ್ಮ ಕಿ ಬಿ ಹೈ, ವಿಷ್ಣು ಕಿ ಬಿ ಹೈ, ರುದ್ರ ಕಿ ಬಿ ಹೈ. ಪಹಲೆ ನೈ ಸೃಷ್ಟಿ ಯಹ ಹೈನಾ. ನೋಡಿ, ಮಾಲೆಗಳು ವೆರೈಟಿ ಇದೆ. ರುದ್ರಾಕ್ಷಿಗಳಿಗೆ ವೆರೈಟಿ ಇದೆಯಾ, ಅದೇ ಥರ ಮಾಲೆಗಳು ಕೂಡ ವೆರೈಟಿ ಇದೆ. ಬ್ರಹ್ಮನ ಮಾಲೆ ಇದೆ, ವಿಷ್ಣು ಮಾಲೆ ಇದೆ, ರುದ್ರ ಮಾಲೆ ಇದೆ. ಮೊದಲು ಹೊಸ ಸೃಷ್ಟಿನಲ್ಲಿ ಇವರಿದ್ರಲ್ವಾ, ಬಾಕಿ ಸ್ವಲ್ಪ ಇಚ್ಛೆ. ಆಮೇಲೆ ಎಲ್ಲರೂ ಒಬ್ಬೊಬ್ಬರಾಗೆ ಬರ್ತಾ ಇರ್ತಾರೆ. ಗೋಯ ಪಿಚ್ಚಾಡಿ ಮೇ ಪಿರೋತೆ. ಲೇಟಾಗಿ ಬರೋರು ಕೊನೆಯಲ್ಲಿ ಮಣಿಗಳಾಗ್ತಾರೆ. ಕಹೆಂಗೆ ತುಮಾರ ಊಂಚ್ ಕುಲ್ ಕ್ಯಾ ಹೇ, ತುಮ್ ಕಹೆಂಗೆ ವಿಷ್ಣು ಕುಲ್. ನಿಮ್ಮದು ಉನ್ನತ ಕುಲ ಯಾವುದು ಅಂತ ಕೇಳಿದ್ರೆ ಏನು ಹೇಳ್ತಾರೆ, ವಿಷ್ಣು ಕುಲನೇ ಉನ್ನತವಾಗಿರೋ ಕುಲ. ಹಮ್ ಅಸಲ್ ವಿಷ್ಣು ಕುಲಕ್ಕೆ ಥೇ. ನಾವೆಲ್ಲರೂ ಕೂಡ ಎಲ್ಲಿದ್ದವರು, ವಿಷ್ಣು ಕುಲದಲ್ಲಿ ಇದ್ದಂಥವ್ರು. ಫಿರ್ ಕ್ಷತ್ರಿಯ ಕುಲಕ್ಕೆ ಬನ್ನಿ. ಸತ್ಯುಗದಿಂದ ಎಲ್ಲಿಗೆ ಬಂದ್ವಿ, ತ್ರೇತಾಯುಗಕ್ಕೆ ಕ್ಷತ್ರಿಯ ಕುಲಕ್ಕೆ ಬಂದ್ವಿ. ಫಿರ್ ಉನ್ಸೆ ಬಿರಾದರಿಯ ನಿಕಲ್ತಿ. ಆಮೇಲೆ ಅಲ್ಲಿಂದ ಕೊಂಬೆ ರೆಂಬೆಗಳೇನಾಗ್ತವೆ, ಮತ್ತೆ ಹುಟ್ಕೊತವೆ. ಇಸ್ ನಾಲೆಡ್ಜ್ ಸೆ ತುಮ್ ಸಮಜ್ತೆ ಹೋ ಬಿರಾದರಿಯ ಕೈಸೆ ಬಂತಿ. ಈ ಜ್ಞಾನದ ಮುಖಾಂತರ ನೀವು ತಿಳ್ಕೊತೀರಾ ಯಾವ ಥರ ಕೊಂಬೆ ರೆಂಬೆಗಳು ಹುಟ್ಕೊಳ್ತವೆ ಅನ್ನೋದು ನಿಮಗೆ ಗೊತ್ತು. ಪೆಹಲೆ ರುದ್ರಕ ಮಾಲಾ ಬಂತಿ ಹೇ. ಮೊದಲು ರುದ್ರನ ಒಂದು ಮಾಲೆ ತಯಾರಾಗುತ್ತೆ. ಊಂಚೇತೆ ಊಂಚ ಬಿರಾದರಿ, ಶ್ರೇಷ್ಠಾತಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕೊಂಬೆಗಳು. ಬಾಬಾನೇ ಸಮಜಾಯ ಯಹ ತುಮಾರ ಬಹುತ್ ಊಂಚ ಕುಲ್. ಶಿವಬಾಬಾ ಹೇಳ್ತಾರೆ, ಇದು ನಿಮ್ಮದು ತುಂಬ ದೊಡ್ಡ ಕುಲ ಆಗಿದೆ. ಯಹ ಭಿ ಸಮಜ್ತೆ ಹೇ ಸಾರಾ ದುನಿಯಾ ಕಾ ಪೈಗಾಮ್ ಜರೂರ್ ಮಿಲೇಗಾ. ಇದು ಕೂಡ ನಿಮಗೆ ಗೊತ್ತಿದೆ, ಇಡೀ ಪ್ರಪಂಚಕ್ಕೆ ಈ ಸಂದೇಶ ಅನ್ನೋದು ಅವಶ್ಯಕವಾಗಿ ಸಿಗುತ್ತೆ. ಜೈಸೆ ಕೊಯ್ ಕೇತೆ ಭಗವಾನ್ ಜರೂರ್ ಯಹ ಆಯಾ ಹುವಾ ಹೇ ಪರಂತು ಪತಾ ನಹಿ ಪಡ್ತಾ ಹೇ. ಭಗವಂತ ಈ ಸೃಷ್ಟಿಗೆ ಬಂದಿದ್ದಾರೆ ಅನ್ನೋಂಥ ವಿಚಾರ ಎಲ್ರಿಗೂ ಗೊತ್ತಾಗೋದಿಲ್ಲ. ನಿಧಾನಕ್ಕೆ ಗೊತ್ತಾಗ್ಬೋದು. ಆಖರಿನ ಪತಾ ತೋ ಲಗೇಗ ಸಬ್ಕು. ಈಗ ಸ್ಟಾರ್ಟಿಂಗ್ನಲ್ಲಿ ಕೆಲವರಿಗೆ ಗೊತ್ತೇ ಇರಲಿಲ್ಲ, ಬರ್ತಾ ಸ್ವಲ್ಪ ಜನಕ್ಕೆ ಗೊತ್ತಾಗ್ತಾ ಇದೆ. ಮುಂದೆ ಲಾಸ್ಟ್ಗೆ ಎಲ್ಲರಿಗೂ ಕೂಡ
ಈ ಮೆಸೇಜ್ ಹೊರಟೋಗುತ್ತೆ. ಅಖಬಾರೋ ಮೇ ಪಡ್ತಾ ಜಾಯೇಗಾ, ಪೇಪರ್ಗಳಲ್ಲಿ ಕೂಡ ಇದು ಸುದ್ದಿ ಆಗ್ತಾ ಹೋಗುತ್ತೆ. ಅಭಿ ತೋ ತೋಡಾ ಡಾಲ್ತೆ ಹೈ, ಐಸಾ ನಹಿ ಏಕ್ ಅಖಬಾರ್ ಸಬ್ ಪಡ್ತೆ ಹೈ. ಸ್ವಲ್ಪ ಆಗ್ತಾರೆ ಅಂತ ಈಗ ಹೇಳ್ತಾರೆ. ಎಲ್ಲರೂ ಕೂಡ ಪೇಪರ್ನಲ್ಲಿ ಓದ್ತಾ ಇರ್ತಾರೆ. ಲೈಬ್ರರಿ ಮೇ ಪढ़ सकते हैं, ಲೈಬ್ರರಿನಲ್ಲಿ ಕೂಡ ಏನು ಮಾಡ್ತಾರೆ, ಓದ್ಬೋದು. कोई तो बिल्कुल नहीं पढ़ते, यह सबको मालूम पड़ता ही है. ಬಾಬಾ ಆಯಾವು, ಎಲ್ಲರಿಗೂ ಗೊತ್ತಾಗಲೇಬೇಕಾಗತ್ತೆ ಕೊನೆಗೆ ಮೆಸೇಜ್ ಇದು. ವಿನಾಶ ಕಾ ಸಮಯ ಭಿ ನಜ್ದೀಕ್ ಹೋಗಾ ತೋ ಮಾಲೂಮ್ ಪಡೇಗಾ. ವಿನಾಶದ ಸಮಯ ಹತ್ರ ಬಂದಾಗ ಎಲ್ಲರಿಗೂ ಕೂಡ ಮೆಸೇಜ್ ಹೊರಟೋಗುತ್ತೆ. ನೈ ದುನಿಯಾ ಕಿ ಸ್ಥಾಪನಾ, ಪುರಾನಿ ದುನಿಯಾ ಕಾ ವಿನಾಶ ಹೋ. ಹಳೆ ಪ್ರಪಂಚ ಅಂತಕ್ಕಂಥದ್ದು ವಿನಾಶ ಆಗಲೇಬೇಕು, ಹೊಸ ಪ್ರಪಂಚ ಸ್ಥಾಪನೆ ಆಗಲೇಬೇಕು. ಪುರಾಣ ಕಾ ವಿನಾಶ ಹೋನಾ ಹೈ, ಹೋ ಸಕ್ತಾ ಹೈ ಬಹುತೋಂ ಕೋ ಸಾಕ್ಷಾತ್ಕಾರ ಭಿ ಹೋ. ಅನೇಕರಿಗೆ ಸಾಕ್ಷಾತ್ಕಾರಗಳು ಕೂಡ ಕೊನೆಗೆ ಆಗ್ತಾ ಹೋಗುತ್ತೆ ಅಂತಾರೆ ಬಾಬಾ. ತುಮೇ ಸನ್ಯಾಸಿಯ ರಾಜ್ಯ ಆದಿಯೋಂಕೋ ಭಿ ಜ್ಞಾನ ದೇನಾ ಹೈ. ಮುಂದೆ ಹೋಗ್ತಾ ಹೋಗ್ತಾ ನೀವು ಸಾಧು ಸಂತರಿಗೆ, ರಾಜರುಗಳಿಗೆ ಎಲ್ಲರಿಗೂ ಈ ಜ್ಞಾನವನ್ನು ಕೊಡಬೇಕು. ಬಹುತೋಂಕೋ ಪೈಗಾಮ್ ಮಿಲ್ನಾ ಹೈ, ಅನೇಕರಿಗೆ ಸಂದೇಶ ಹೋಗಬೇಕು ಅಂತಾರೆ. जब सुनेंगे बेहद का बाप आया है वही सद्गति देने वाला है तो बहुत है. ಬೇಹದ್ದಿನ ತಂದೆ ಬಂದಿದ್ದಾರೆ, ಎಲ್ಲರಿಗೂ ಸದ್ಗತಿ ಕೊಡಕ್ಕೆ ಬಂದಿದ್ದಾರೆ ಅಂದರೆ ಎಲ್ಲರಿಗೂ ಮೆಸೇಜು ಗೊತ್ತಾಗೋಗ್ಬಿಡುತ್ತೆ. ಅಭಿ ತೋ ಅಖಬಾರ್ ಮೇ ಇತನಾ ದಿಲ್ ಪಸಂದ್ ಕಾಯ್ದೆ ಮುಜಿ ನಹಿ ನಿಕ್ಲಾ ಹೈ. ಆವಾಗ ಸಾಕಾರ್ ಬಾಬಾ ಇದ್ದಾಗ ಇಷ್ಟೊಂದು ಪೇಪರ್ಗಳಲ್ಲಿ ಸರಿಯಾಗಿ ಮೆಸೇಜ್ ಅವರು ಹಾಕಿರಲಿಲ್ಲ. कोई निकल पड़ेंगे, पूछताछ करेंगे, बच्चे समझते हम श्रीमत पर सत्युग की स्थापना कर रहे. ಕೆಲವರು ಹುಟ್ಕೊತಾರೆ, ಇದು ಕಾನೂನುಬದ್ಧವಾಗಿ ಹುಟ್ಕೊತಾರೆ. ಕೆಲವರು ಬಹಳಷ್ಟು ಚೆನ್ನಾಗಿ ಇದರ ಬಗ್ಗೆ ಕೇಳಿ ಎಲ್ಲ ಮೆಸೇಜ್ ಎಲ್ಲ ಪೇಪರ್ಗಳಿಗೆ ಹಾಕ್ತಾರೆ. ಬಚ್ಚೆ ಸಮಸ್ತೆ ಹಮ್ ಶ್ರೀಮತ್ ಪರ್ ಸತ್ಯುಗ್ ಕಿ ಸ್ಥಾಪನಾ ಕರ್ ರೇ. ಈಗ ನಿಮಗೆ ಗೊತ್ತಿದೆ, ನಾವೆಲ್ಲರೂ ಕೂಡ ಸತ್ಯುಗದ ಸ್ಥಾಪನೆ ಶ್ರೀಮತದ ಆಧಾರದ ಮೇಲೆ ಮಾಡ್ತಾ ಇದ್ದೀವಿ ಅನ್ನೋದು ನಿಮಗೆ ಗೊತ್ತು. ತುಮಾರಾ ಯಹ ಮಿಷನ್ ಹೈ, ಇದು ನಿಮ್ಮದು ಏನಾಗಿದೆ, ಈಶ್ವರ್ಯ ಮಿಷನ್ ಆಗಿದೆ. ತುಮ್ ಹೋ ಈಶ್ವರ್ಯ ಮಿಷನ್ಗೆ ಈಶ್ವರ್ಯ ಭಾತಿ. ಈಗ ನೀವು ಈಶ್ವರ್ಯ ಮಿಷನರಿನವರು, ಈಶ್ವರ್ಯ ಒಂದು ಸಂಪ್ರದಾಯದವರು. ಜೈಸೆ ಕ್ರಿಶ್ಚಿಯನ್ ಮಿಷನ್ಗೆ ಕ್ರಿಶ್ಚಿಯನ್ ಬಾತಿ ಬಂದ್ ಜಾತೆ. ಈಗ ಕ್ರಿಶ್ಚಿಯನ್ ಮಿಷನರೀಸ್ನಲ್ಲಿ ಕ್ರಿಶ್ಚಿಯನ್ಸು ತಯಾರಾಗ್ತಾರೆ. ತುಮ್ ಈಶ್ವರ್ಯ ಬಾತಿ ಈಶ್ವರ್ಯ ಗಾಯನ್ ಅತೀಂದ್ರಿಯ ಸು ಗೋಪ್ ಗೋಪಿಯೋನ್ ಸೆ ಪೂಛೋ. ಈಗ ನಿಮ್ಮದು ಈಶ್ವರನ ಒಂದು ಮಿಷನ್ ಆಗಿದೆ. ಈಶ್ವರಿಯ ಗೋಪಿಯರ ಹತ್ರ ನೀವು ಕೇಳ್ಬೋದು, ಇದು ನಶೆ ಖುಷಿ ಅಂದ್ರೆ ಏನು ಅನ್ನೋಂಥದ್ದು ಇಲ್ಲಿ ನೀವು ತಿಳ್ಕೊಬೋದು ಅಂತಾರೆ. ಜೋ ಆತ್ಮ ಅಭಿಮಾನಿ ಬನೆ ಹೇ ಏಕ್ ಬಾಪ್ ಕೋ ಯಾದ್ ಕರ್ನಾ ಹೇ ದೂಸರಾ ನ ಕೋಯಿ. ಈಗ ಆತ್ಮ ಅಭಿಮಾನಿಗಳಾಗಬೇಕಾಗಿದೆ, ಒಬ್ಬ ತಂದೆ ಬಿಟ್ಟು ಬೇರೆ ಯಾರೂ ಇಲ್ಲ. ಈ ರಾಜಯೋಗ ಏಕ್ ಬಾಪ್ ಹಿ ಸಿಕ್ಕಲಾತೆ. ಈ ರಾಜಯೋಗವನ್ನು ಒಬ್ಬರೇ ತಂದೆ ಬಂದು ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದಾರೆ. ವಹಿ ಗೀತಾ ಕ ಭಗವಾನ್ ಹೈ. ಅವರೇ ಬಂದು ಗೀತೆಯ ಭಗವಂತ ಇಷ್ಟೆಲ್ಲ ವಿಚಾರ ತಿಳಿಸ್ತಾ ಇದ್ದಾರೆ. ಸಬ್ಕೋ ಯಹಿ ಬಾಬಾ ಕಾ ನಿಮಂತ್ರಣ ಯಾ ಪೈಗಾಮ್ ದೇನಾ. ಎಲ್ಲರಿಗೂ ಕೂಡ ಈ ಒಂದು ಸಂದೇಶವನ್ನು ನೀವು ಕೊಡಬೇಕಾಗಿದೆ. ಬಾಕಿ ಸಬ್ ಬಾತೆ ಜ್ಞಾನ ಶೃಂಗಾರ ಹೇ. ಇವೆಲ್ಲವೂ ಕೂಡ ಜ್ಞಾನದ್ದು ಅಲಂಕಾರ ಇದೆ. ಚಿತ್ರ ಸಬ್ ಜ್ಞಾನಕ್ಕೆ ಶೃಂಗಾರ. ಈ ಚಿತ್ರಗಳೇನಿದ್ದಾವೆ ಇದು ಜ್ಞಾನಕ್ಕೆ ಶೃಂಗಾರ ಇದೆ. ನಾಕಿ ಭಕ್ತಿ, ಇವ್ಯಾವುದು ಭಕ್ತಿ ಮಾರ್ಗ ಚಿತ್ರಗಳಲ್ಲ. ಯಹ ತೋ ಬಾಪ್ನೇ ಬೈಟ್ ಬನ್ವಾಯ. ಈ ಚಿತ್ರಗಳನ್ನೆಲ್ಲ ಸ್ವಯಂ ತಂದೆನೇ ಕೂತ್ಕೊಂಡು ಡೈರೆಕ್ಟ್ ಮಾಡಿಸಿದ್ದಾರೆ. ಮನುಷ್ಯಂಗೂ ಸಮझाने के लिए. ಈ ವಿಚಾರಗಳೆಲ್ಲ ಏನಕ್ಕೋಸ್ಕರ ಮಾಡಿಸಿರೋದು, ಜನಗಳಿಗೆಲ್ಲ ಎಜುಕೇಟ್ ಮಾಡಲಿಕ್ಕೆ. ಚಿತ್ರಾದಿತ್ತು ಪ್ರಾಯಲಪ್ ಹೋ ಜಾಯ್. ಸತ್ಯುಗ ಬರೋಷ್ಟೊತ್ತಿಗೆ ಇವ್ಯಾವುದು ಏನು ಇರೋದಿಲ್ಲ. ಬಾಕಿ ಜ್ಞಾನ ಆತ್ಮ ಮೇ ರಹ ಜಾತ. ಉಳ್ಕೊಳ್ಳೋದೆಲ್ಲಿ ಆತ್ಮದಲ್ಲಿ ಒಳಗಡೆ ನಾಲೆಡ್ಜ್ ಫಿಟ್ ಆಗಿಬಿಡುತ್ತೆ. ಬಾಬಾ ಕೋಬಿ ಯಾ ಜ್ಞಾನ ಹೇ ಡ್ರಾಮಾ ಮೇ ನೂನ್. ಶಿವ ತಂದೆಯಲ್ಲಿ ಈ ಜ್ಞಾನ ಇದೆ, ಇದು ಕೂಡ ನಾಟಕದಲ್ಲಿ ಫಿಕ್ಸು. ಅಭಿ ತುಮ್ ಭಕ್ತಿ ಮಾರ್ಗಕ್ಕೆ ಪಾಸ್ ಕರ್ ರಹೆ ಹೋ, ಜ್ಞಾನ ಮಾರ್ಗ ಮೇ ಆಯೆ ಹೋ. ಈಗ ಭಕ್ತಿ ಮುಗಿಸಿದ್ದೀರಾ, ಜ್ಞಾನ ಮಾರ್ಗಕ್ಕೆ ಬಂದಿದ್ದೀರಿ. ತುಮ್ ಜಾನ್ತೆ ಹೋ ಹಮಾರ ಆತ್ಮ ಮೇ ಯ ಪಾರ್ಟ್. ನಿಮಗೆ ಗೊತ್ತಿದೆ ನಮ್ಮ ಆತ್ಮಗಳಲ್ಲಿ ಈ ಒಂದು ಪಾರ್ಟ್ ಅಂತಕ್ಕಂಥದ್ದು ಇದೆ. ಜೋ ಚಲ್ ರಹಾ ಹೇ ನೂಂದ್ ತಿ ಜೋ ಫಿರ್ ಸೆ ಹಮ್ ರಾಜಯೋಗ ಸೀಖ್ ರಹೆ ಹೇ ಬಾಬಾ ಸೆ. ಈಗ ನೀವು ತಿಳ್ಕೊಂಡಿದ್ದೀರಿ, ನಾವು ಆತ್ಮ ಈ ಒಂದು ಪಾತ್ರವನ್ನು ಮಾಡ್ತಾ ಇದ್ದೀವಿ, ನಮಗೆ ಫಿಕ್ಸ್ ಆಗಿದೆ. ಪುನಃ ನಾವು ರಾಜಯೋಗವನ್ನು ತಂದೆಯಿಂದ ಕಲಿತಾ ಇದ್ದೀವಿ. ತಂದೆ ಬಂದು ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ಬಾಬಾ ಕೊಹಿ ಆಕರ್ ಈ ನಾಲೆಡ್ಜ್ ದೇನಿ ಹೋತಿ. ಶಿವಬಾಬಾನೇ ಬಂದು ಈ ಜ್ಞಾನವನ್ನು ಕೊಡಬೇಕಾಗತ್ತೆ, ಯಾರಿಗೂ ಇರಲಿಲ್ಲ. ಆತ್ಮ ಮೇ ನೂಂದ ಹೇ ವಹ ಜಾಯೇ ಪਹੁಂಚೆಂಗೆ ಫಿರ್ ನೈ ದುನಿಯಾ ಮೇ ಪಾರ್ಟ್ ರಿಪೀಟ್ ಹೋಗ. ಈ ಒಂದು ಜ್ಞಾನ ಅಂತಕ್ಕಂಥದ್ದು ತುಂಬಿಕೊಂಡು ಹೊಸ ಪ್ರಪಂಚದಲ್ಲಿ ನಾವು ಪಾತ್ರವನ್ನು ಮಾಡ್ತೇವೆ.
आत्मा के सारे रिकॉर्ड को इस समय तुम समझ गए हो ಶುರು से लेकर. ಆತ್ಮದ ರಿಕಾರ್ಡ್ ಏನಿದೆ, ಪಾತ್ರ ಏನಿದೆ ಅನ್ನೋದು ಬಿಗಿನಿಂಗ್ನಿಂದ ಎಂಡಿಂಗ್ವರೆಗೂ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಯಾ ಫಿರ್ ಸಬ್ ಬಂದ್ ಹೋ ಜಾಯಂಗೆ. ಈ ಜ್ಞಾನ ಏನಾಗೋಗ್ಬಿಡುತ್ತೆ, ಬಂದ್ ಆಗೋಗ್ಬಿಡುತ್ತೆ. ಭಕ್ತಿ ಮಾರ್ಗ का पार्ट भी बंद हो जाएगा. ಭಕ್ತಿ ಮಾರ್ಗದ ಪಾತ್ರನೂ ಪೂರ್ತಿ ಆಗೋಗುತ್ತೆ. ಫಿರ್ ಜೋ ತುಮಾರ ಆಕ್ಟ್ ಸತ್ಯುಗ ಮೇ ಚಲಿ ಹೋಗಿ ವಹಿ ಚಲೇಗಾ. ಸತ್ಯುಗದಲ್ಲಿ ಏನು ಪಾತ್ರ ನಡೆದಿತ್ತೋ ಅದೇ ಮತ್ತೆ ರಿಪೀಟ್ ಆಗುತ್ತೆ. ಕ್ಯಾ ಹೋಗಾ ಯಾ ಬಾಪ್ ನಹಿ ಬತಾತೆ. ಏನಾಗುತ್ತೆ ಅನ್ನೋದನ್ನು ತಂದೆ ಹೇಳೋದಿಲ್ಲ ಅಂತಾರೆ. ಕುಚ್ ಹುವಾ ಜೋ ಕುಚ್ ಹುವಾ ಹೋಗಾ ವಹಿ ಹೋಗಾ ಸಮಜ್ ಜಾತಾ ಹೈ ಸತ್ಯುಗ ಮೇ ನೈ ದುನಿಯಾ. ಏನೆಲ್ಲ ಆಗಿತ್ತೋ ಅದೇ ಆಗತ್ತೆ. ಕಲ್ಪದ ಹಿಂದೆ ಸತ್ಯುಗದಲ್ಲಿ ಹೊಸ ಪ್ರಪಂಚ ಆಗತ್ತೆ. ಜರೂರ್ ಯ ಸಬ್ ಕುಚ್ ನಯಾ ಸತೋ ಪ್ರಧಾನ ಕಾ ಅವ್ರ ರಾಸ್ತಾ ಹೋಗ. ಎಲ್ಲವೂ ಕೂಡ ಸತೋ ಪ್ರಧಾನವಾಗಿರುತ್ತೆ, ಎಲ್ಲವೂ ಹೊಸದಾಗಿರುತ್ತೆ, ರಸ್ತೆನೂ ಕೂಡ ಚೆನ್ನಾಗಿರುತ್ತೆ. ಜೋ ಕುಚ್ ಕಲ್ಪ ಪೆಹಲೆ ಹುವಾತ ವಹಿ ಹೋಗ. ಕಲ್ಪದ ಹಿಂದೆ ಏನು ನಡೆದಿತ್ತೋ ಅದೇ ಈಗಲೂ ಕೂಡ ಆಗತ್ತೆ ಅಂತಾರೆ. ದೇಖ್ತೆ ಭಿ ಹೇ ಇನ್ ಲಕ್ಷ್ಮೀನಾರಾಯಣ ಕೋ ಕಿತ್ನೆ ಸುಖ ಹೈ. ನೀವು ನೋಡ್ತಾ ಇದ್ದೀರಿ ಲಕ್ಷ್ಮೀನಾರಾಯಣರಿಗೆ ಎಷ್ಟೊಂದು ಸುಖ ಇತ್ತು. ಹೀರೆ ಜವಹರತ್ ಧನ್ ಬಹುತ್ ರಹತಾ ಹೈ. ಸತ್ಯುಗದಲ್ಲಿ ಏನಿರುತ್ತೆ, ವಜ್ರ ವೈಡೂರ್ಯಗಳು ಸಂಪತ್ತು ತುಂಬಾನೇ ಇರುತ್ತೆ. ಧನ್ ಬಿ ಸುಖ ಬಿ ಧನ್ ಹೇ ಸುಖ ಹೈ. ಧನ ಸಂಪತ್ತಿತ್ತು, ಸುಖ ಇರುತ್ತೆ. ಯಹಾ ತೋ ತುಮ್ ಬೇಂಟ್ ಕರ್ ಸಕ್ತೆ ಹೋ ವಹ ನಹಿ ಕರ್ ಸಕೆಂಗೆ. ಇಲ್ಲಿ ನೀವು ಹೋಲಿಕೆ ಮಾಡ್ಬೋದು, ಅಲ್ಲಿ ನೀವು ಹೋಲಿಕೆ ಮಾಡೋಕ್ಕಾಗಲ್ಲ. ಯಹಾ ಕಿ ಬಾತೆ ವಹ ಸಬ್ ಭೂಲ್ ಜಾಯಂಗೆ. ಬಾಬಾ ಹೇಳ್ತಾರೆ, ಇಲ್ಲಿನ ಮಾತುಗಳು ಸತ್ಯುಗಕ್ಕೆ ಹೋದ್ಮೇಲೆ ಮರ್ತೋಗ್ಬಿಡುತ್ತೆ. ಯಾಕೆ ಮರ್ತೋಗುತ್ತೆ ಹೇಳಿ? ಆತ್ಮ ಈ ಹಳೆ ದೇಹದಿಂದ ಹೊರಟೋಗುತ್ತಲ್ಲ, ಹೊಸ ದೇಹಕ್ಕೆ ಹೋದ್ಮೇಲೆ ಈ ಬ್ರೈನ್ ಏನು ಅಲ್ಲಿ ಇರೋದಿಲ್ಲ. ಅಲ್ಲಿನ ಬ್ರೈನ್ ಹೊಸದಾಗಿ ತಯಾರಾಗುತ್ತೆ, ಅದಕ್ಕೆ ಎಲ್ಲ ಮರ್ತೋಗ್ಬಿಡುತ್ತೆ. ಯಹ ಹೈ ನೈ ಬಾತೆ ಬಾಪ್ ಈ ಬಚ್ಚೋಂಕೋ ಸಮಜಾತ್. ಈ ಹೊಸ ಹೊಸ ವಿಚಾರಗಳನ್ನು ತಂದೆ ಕೂತ್ಕೊಂಡು ಈಗ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಆತ್ಮಾಂಕೋ ವಹಾ ಜಾನಾ ಹೈ ಜಹಾ ಕಾರೋಬಾರ್ ಕಾರೋಬಾರ್ ಸಾರಿ ಬಂದ್ ಹೋ ಜಾನಿ. ನೀವೀಗ ಆತ್ಮಗಳಿಗೆ ಅಲ್ಲಿಗೆ ಹೋಗ್ಬೇಕಾಗಿದೆ, ಪರಂಧಾಮಕ್ಕೆ ಹೋಗ್ಬೇಕಾಗಿದೆ, ಸತ್ಯುಗಕ್ಕೆ ಹೋಗ್ಬೇಕಾಗಿದೆ. ಇಲ್ಲಿನ ಕಾರೋಬಾರ್ ಎಲ್ಲ ಮುಗಿಯಲಿದೆ. ಹಿಸಾಬ್ ಕಿತಾಬ್ ಚುಪ್ತು ಹೋತಾ ಹೈ, ರೆಕಾರ್ಡ್ ಪೂರಾ ಹೋತಾ ಹೈ. ಏಕ ಹಿ ರೆಕಾರ್ಡ್ ಬಹುತ್ ಬಡಾ ಹೈ. ಲೆಕ್ಕಾಚಾರ ಸಮಾಪ್ತಿ ಆಗುತ್ತೆ, ರೆಕಾರ್ಡ್ ಪೂರ್ತಿ ಆಗುತ್ತೆ. ಒಂದೇ ರೆಕಾರ್ಡು ತುಂಬ ದೊಡ್ಡದು. ಕಹೆಂಗೆ ಆತ್ಮ ಬಿ ಇತನಿ ಬಡಿ ಹೋನಿ ಚಹಿ. ಆತ್ಮನೂ ಕೂಡ ಇಷ್ಟೊಂದು ದೊಡ್ಡದಾಗಬೇಕು. ಪರಂತು ನಹಿ ಇತನಿ ಚೋಟಿ ಆತ್ಮ ಮೇ 84 ಜನ್ಮೋं का ಪಾರ್ಟ್ है. ಇಷ್ಟ ಆತ್ಮದಲ್ಲಿ 84 ಜನ್ಮಗಳ ಪಾರ್ಟ್ ಅನ್ನೋದು ಫಿಕ್ಸ್ ಇದೆ. ಆತ್ಮ ಬಿ ಅವಿನಾಶಿ, ಇನ್ಕಾ ಸಿರ್ಫ್ ವಂಡರ್ ಹಿ ಕಹೆಂಗೆ. ಆತ್ಮ ಅವಿನಾಶಿ, ಆತ್ಮ ವಂಡರ್ ಆಗಿದೆ. ಐಸಾ ಆಶ್ಚರ್ಯವತ್ ಚೀಸ್ ಅವ್ರ ಕೊಯ್ ಹೋ ನಹಿ ಸಕ್ತೆ. ಈ ರೀತಿ ಆಶ್ಚರ್ಯವಾಗಿರತಕ್ಕಂಥದ್ದು ಬೇರೆ ಯಾವುದೂ ಇಲ್ಲ. ಬಾಬಾ ಕೆ ಲಿಯೆ ಕಹೆಂಗೆ ಸತ್ಯುಗ್ ತ್ರೇತಾ ಕೆ ಸಮಯ ವಿಶ್ರಾಮ್ ಮೇ ರಹತೆ ಹೈ. ಬಾಬಾ ಅವ್ರಿಗೋಸ್ಕರ ಹೇಳ್ತಾರೆ, ಸತ್ಯುಗ ತ್ರೇತಾಯುಗ ಟೈಮ್ನಲ್ಲಿ ಪರಮಾತ್ಮ ವಿಶ್ರಾಂತಿಯಲ್ಲಿ ಇರ್ತಾರೆ. ಆ ಟೈಮ್ನಲ್ಲಿ ಅವ್ರಿಗೇನು ಡ್ಯೂಟಿ ಇರೋದಿಲ್ಲ, ಯಾರು ಕರೆಯೋದಿಲ್ವಲ್ಲ. ಎಲ್ಲರೂ ಸುಖವಾಗಿರ್ತೀವಿ, ಅವಾಗ ಯಾರು ಕರಿತೀವಿ? ಕರೆಯೋದೇ ಇಲ್ಲ. ಭಕ್ತಿನೂ ಕೂಡ ನಡೆಯೋದಿಲ್ಲ. ಅದರಿಂದ ಅವಾಗ ಅವರು ವಿಶ್ರಾಂತಿಯಲ್ಲಿರ್ತಾರೆ, ಸೈಲೆನ್ಸ್ ಆಗಿರ್ತಾರೆ. ಹಮ್ ತೋ ಆಲ್ ರೌಂಡ್ ಪಾರ್ಟ್ ಬಜಾತೆ ಸಬ್ಕೋ ಜಾಸ್ತಿ ಹಮಾರ ಪಾರ್ಟ್. ನಾವಂತೂ ಆಲ್ರೌಂಡ್ ಸತ್ಯುಗದಿಂದ ಹಿಡಿದು ಕಲಿಯುಗದ ಕೊನೆಯವರೆಗೂ ಪಾರ್ಟ್ ಮಾಡ್ತೀವಿ. ಜಾಸ್ತಿ ಪಾರ್ಟ್ ನಮ್ಮದು. ತೋ ಬಾಬಾ ವರ್ಷ ಅಭಿ ಊಂಚಾ ದೇತೆ. ಆಸ್ತಿನೂ ದೊಡ್ಡದು ಕೊಡ್ತಾ ಇದ್ದಾರೆ. ಕೇತೆ 84 ಜನ್ಮ ಬಿ ತುಮ್ ಬಿ ಲೇತೆ ಹೋ. ತಂದೆ ಹೇಳ್ತಾರೆ, ನನಗೆ 84 ಜನ್ಮಗಳನ್ನು ನೀವೇ ತಗೊತೀರಿ. ಹಮಾರಾ ತೋ ಪಾರ್ಟ್ ಹಿ ಐಸಾ ಹೇ ಜೋ ಫಿರ್ ಕೊಯ್ ಬಜಾ ನಾ ಸಕೆ. ನಮ್ಮ ಪಾತ್ರ ಹೆಂಗಿದೆ ಅಂದರೆ ಬೇರೆಯವರು ಯಾರು ನಮ್ಮ ಪಾತ್ರ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ವಂಡರ್ಫುಲ್ ಬಾತೆ ಹೇನಾ ಯಹ ಬಿ ವಂಡರ್ ಹೇ ಜೋ ಆತ್ಮಾಂಕೋ ಬಾಪ್ ಬೈಟ್ ಸಮಜಾತೆ. ಆಶ್ಚರ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ತಂದೆನೇ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಆತ್ಮ ಮೇಲ್ ಫೀಮೇಲ್ ನಹಿ ಹೇ. ಆತ್ಮ ಸ್ತ್ರೀ ಪುರುಷ ಇಲ್ಲ ಅಂತಾರೆ. ಆತ್ಮ ಒಂದೇ. ಜಬ್ ಶರೀರ ಧಾರಣ ಕರ್ತಿ ಹೇ ತೋ ಮೇಲ್ ಫೀಮೇಲ್ ಕಾ. ಶರೀರಕ್ಕೆ ಬಂದಾಗ ಮೇಲು ಫೀಮೇಲು ಇವೆಲ್ಲ ಬರ್ತವೆ, ಅಲ್ಲಿದ್ದಾಗ ಮೇಲು ಫೀಮೇಲ್ ಇಲ್ಲ. ಆತ್ಮ ಸಬ್ ಬಚ್ಚೆ ಹೇ ಬಾಯಿ ಬಾಯಿ ಹೋ ಜಾತ ಹೈ. ಪರಂಧಾಮದಲ್ಲಿದ್ದಾಗ ನಾವೆಲ್ಲ ಆತ್ಮಗಳು ಸೋದರರಷ್ಟೇ. ಶರೀರನೇ ಇಲ್ಲ ಅಂದಮೇಲೆ ಅಲ್ಲಿ ಸೋದರಿ ಪ್ರಶ್ನೆನೇ ಬರೋದಿಲ್ಲ. ಬಾಯಿ ಬಾಯಿ ಜರೂರ್ ವರ್ಷ ಬಿ ಪಾನೆ ಕೇಳಿ. ಸಹೋದರಿಗೆ ಆಸ್ತಿ ಪಡ್ಕೊಳ್ಳೋಕ್ಕೋಸ್ಕರ ಈ ರೀತಿ ಆತ್ಮ ಬಾಪ್ ಕಾ ಬಚ್ಚ ಹೇನ. ಆತ್ಮ ಯಾರ ಸಂತಾನ? ತಂದೆ ಸಂತಾನ ಆಗಿದೆ. ವರ್ಷ ಲೇತೆ ಹೇ ಬಾಬಾ ಸೆ, ಇಸ್ಲಿಯೇ ಮೇಲ್ ಹಿ ಕಹೆಂಗೆ. ಆಸ್ತಿ ತಗೊಳ್ಳೋದು ಯಾರಿಂದ? ತಂದೆಯಿಂದ. ಅದರಿಂದ ಮೇಲ್ ಅಂತ ಹೇಳ್ಬೋದು. ಒಬ್ಬ ಆತ್ಮಂಕ ಹಕ್ಕ ಹೇ ಬಾಬಾ ಸೆ ವರ್ಷ ಲೇನೆ. ಆತ್ಮಗಳಿಗೆ ಪರಮಾತ್ಮನಿಂದ ಆಸ್ತಿ ತಗೊಳ್ಳೋವಂಥ ಅಧಿಕಾರ ಇದೆ. ಇಸ್ಲಿಯೇ
ಬಾಬಾ ಕೋ ಯಾದ್ ಕರ್ನಾ, ಅದರಿಂದ ತಂದೆಯನ್ನು ನೆನಪು ಮಾಡ್ರಿ. ಅಪ್ನೆ ಕೋ ಆತ್ಮ ಸಮಜ್ನಾ ಹೈ, ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಸಬ್ ಬ್ರದರ್ಸ್ ಹೇ ಆತ್ಮ, ಆತ್ಮ ಹಿ ಹೇ, ಎಲ್ಲರೂ ಸೋದರರೇ ಆಗಿದ್ದೀರಿ, ಆತ್ಮಗಳೇ ಆಗಿದ್ದೀರಿ. ವಹ್ ಕಭಿ ಬದಲ್ತಿ ನಹಿ, ಅವರೆಂದೂ ಚೇಂಜ್ ಆಗಲ್ಲ. ಬಾಕಿ ಶರೀರ್ ಕಭಿ ಮೇಲ್ ಕಾ ಕಭಿ ಫೀಮೇಲ್ ಕಾ ಲೇತಿ. ಆತ್ಮ ಏನಾಗುತ್ತೆ, ಹೆಂಗಿದೆಯೋ ಹಂಗೆ ಇರುತ್ತೆ. ಕೆಲವೊಮ್ಮೆ ಸ್ತ್ರೀ ಶರೀರ, ಕೆಲವೊಮ್ಮೆ ಪುರುಷ ಶರೀರ, ಈ ಥರ ಚೇಂಜ್ ಆಗ್ತಾ ಇರುತ್ತೆ. ये बड़ा अटपटी की बातें समझने की, ಇವೆಲ್ಲ ಆಶ್ಚರ್ಯವಾಗಿರ್ತಕ್ಕಂಥ ವಿಚಾರಗಳು, ತಿಳ್ಕೊಳ್ತಕ್ಕಂಥದ್ದು. ಅವ್ರ ಕೊಯ್ ಸುನಾ ನಾ ಸಕೆ, ಈ ವಿಚಾರಗಳನ್ನು ಬೇರೆಯವರು ಯಾರು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ ಬಾಬಾ. बाबा तो तुम बच्चों से ही बात करते हैं, आगे तो सबसे मिलते थे, सबसे बात करते थे. ನೋಡಿ, ಮೊದಲು ಕೂಡ ಮಕ್ಕಳ ಜೊತೆಯಲ್ಲಿ ತಂದೆ ಮಾತಾಡ್ತಾ ಇದ್ರು, ಮೊದಲು ಕೂಡ ನೀವು ಎಲ್ಲರ ಜೊತೆಯಲ್ಲಿ ಭೇಟಿ ಮಾಡ್ತಾ ಇದ್ರಿ, ಎಲ್ಲರ ಜೊತೆಯಲ್ಲಿ ಮಾತನಾಡ್ತಾ ಇದ್ರಿ. ಅಭಿ ಕರ್ತೆ ಕರ್ತೆ ಆಖರಿ ಅಂತೂ ಕೋಯಿ ಸೆ ಬಾತ್ ಹಿ ನಹಿ ಕರೆಂಗೆ. ಇಷ್ಟೊಂದು ಮಾತನಾಡ್ತಾ ಇದ್ರು ಬಾಬಾ, ಅವರೊಬ್ಬೊಬ್ಬರನ್ನೂ ಮಾತಾಡ್ತಾ ಇದ್ರು. ಬರ್ತಾ 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 ಅಫಿಷಿಯಲ್ ಆಗಿಬಿಟ್ಟು ಬಾಬಾ ಕೇವಲ ಮೇನ್ ಅವ್ರ ಹತ್ರ ಅಷ್ಟೇ ಮಾತಾಡ್ತಿದ್ರು. सन शोज फादर है ना, बच्चों को ही पढ़ाना है, तुम बच्चे ही बहुतों की सर्विस कर ले आते हो. ಮಕ್ಕಳಿಗೇನೆ ಓದಬೇಕಾಗಿದೆ, ನೀವು ಮಕ್ಕಳು ಅನೇಕರಿಗೆ ಸೇವೆ ಮಾಡಿ ಕರ್ಕೊಂಡು ಬರಬೇಕು. ಬಾಬಾ ಸಮझाते बहुतों को आप समान बनाकर ले आते. ಇಲ್ಲಿ ತಂದೆ ಅನೇಕರನ್ನ ಏನು ಮಾಡ್ತಾರೆ, ತಮ್ಮ ಸಮಾನ ಮಾಡ್ತಾರೆ. यह तो बड़ा राजा बनेंगे या छोटा राजा बनेंगे. ಯಾರು ಚೆನ್ನಾಗಿ ಸೇವೆ ಮಾಡ್ತಾರೆ ಅವ್ರು ದೊಡ್ಡ ರಾಜರಾಗ್ತಾರೆ, ಕಡಿಮೆ ಸೇವೆ ಮಾಡೋರು ಚಿಕ್ಕ ರಾಜರಾಗ್ತಾರೆ. ತುಮ್ ರೂಹಾನಿ ಸೇನಾ ಹೋ ಜೋ ಸಬ್ಕೋ ರಾವಣ ಕಿ ಜಂಜೀರೋं से छुड़ाए अपने ಮಿಷನ್ में ले आते. ಮನುಷ್ಯರನ್ನ ಈ ಮಾಯಾವಿ ಸರ್ಪಳಿಗಳಿಂದ ಬಿಡಿಸಿ ಏನು ಮಾಡ್ತಾ ಇದ್ದೀರಾ, ಈ ಒಂದು ಕಡೆಗೆ ಆತ್ಮೀಕ ಮಾರ್ಗದ ಕಡೆಗೆ ಕರ್ಕೊಂಡು ಬರ್ತಿದ್ದೀರಾ. ಜಿತನಾ ಜೋ ಸರ್ವಿಸ್ ಕರ್ತೆ ಉತನಾ ಫಲ್ ಮಿಲ್ತಾ. ಯಾರೆಷ್ಟು ಸೇವೆ ಮಾಡ್ತಾರೆ ರಿಟರ್ನ್ ಅವ್ರಿಗಷ್ಟೇ ಸಿಗುತ್ತೆ. जिससे ಜಾಸ್ತಿ ಭಕ್ತಿ ಕಿ ಹೇ ವಹಿ ಜಾಸ್ತಿ ಹುಷಾರ್ ಹೋ ಜಾತೆ. ಹೆಚ್ಚಿಗೆ ಭಕ್ತಿ ಮಾಡಿರೋದ್ರಿಂದನೇ ಹೆಚ್ಚಿಗೆ ಇಲ್ಲಿ ಹುಷಾರಾಗ್ತಾರೆ. ಯ ಪಢಾಯಿ ಹೇ ಅಚ್ಚಿ ರೀತಿ ಪಢಾಯಿ ನಹಿ ಕಿ ತೋ ಫೇಲ್ ಹೋ ಜಾಯಂಗೆ. ಇದು ವಿದ್ಯೆ ಆಗಿದೆ, ಸರಿಯಾಗಿ ಓದಲೇ ಇಲ್ಲ ಅಂದರೆ ಫೇಲ್ ಆಗಿಬಿಡ್ತೀವಿ. ಸ್ಕೂಲ್ನಲ್ಲಿ ಸರಿಯಾಗಿ ಹೋಗಲಿಲ್ಲ ಅಂದರೆ ಏನಾಗುತ್ತೆ, ಕನ್ಫ್ಯೂಷನ್ ಆಗಿಬಿಟ್ಟು ಫೇಲ್ ಆಗ್ತಾರಲ್ವಾ. ಡಿಫಿಕಲ್ಟ್ ಕಿ ಬಾತ್ ನಹಿ ಹೇ ಪರಂತು ರಾಜಧಾನಿ ಸ್ಥಾಪನೆ ಹೋತಿ ಇಸ್ಮೇ ಭಿ ಸಬ್ ಚೈಯೇನ. ಕಷ್ಟದ ಮಾತಿನ್ನಲ್ಲ, ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ಎಲ್ಲರೂ ಬೇಕಲ್ವಾ, ಅದಕ್ಕೆ ಎಲ್ರಿಗೂ ಏನೇನು ಬೇಕೋ ಅಷ್ಟೇ ಪಡ್ಕೊತಾರೆ. ಪುರುಷಾರ್ಥ ಕರ್ನಾ ಚೈಯೇ ಇಸ್ಮೇ ಹಮ್ ಊಂಚ್ ಪದ್ ಪಾಯೆ. ಪುರುಷಾರ್ಥ ಮಾಡಬೇಕು, ನಾವು ಒಳ್ಳೆ ಪದವಿಗೆ ಹೋಗಬೇಕು ಅಂತ. मृत्यु लोक से ट्रांसफर होकर अमर लोक में जाना है, जितना पढ़ेंगे उतना अमरपुरी में ऊंच पद पाएंगे. ಈ ಮೃತ್ಯು ಲೋಕದಿಂದ ಟ್ರಾನ್ಸ್ಫರ್ ಆಗಬೇಕು, ಎಷ್ಟು ನಾವು ಓದ್ತಿರೋ ಅಷ್ಟು ಅಮರಪುರಿನಲ್ಲಿ ಒಳ್ಳೆ ಪದವಿಗೆ ಹೋಗ್ತೀವಿ. ಬಾಬಾ ಕೋ ಪ್ಯಾರ್ ಭಿ ಕರ್ನಾ ಹೋತಾ ಹೈ ಕ್ಯೋಂಕಿ ಯಾ ಬಹುತ್ ಪ್ಯಾರತೆ ಪ್ಯಾರಿ ವಸ್ತು. ತಂದೆನೂ ನೆನಪು ಮಾಡಬೇಕು, ಯಾಕೆಂದರೆ ಭಾಳ ಪ್ರಿಯ ಯಾರೋ ಶಿವಬಾಬಾ ಆಗಿದ್ದಾರೆ. ಪ್ಯಾರ್ ಕಾ ಸಾಗರ್ ಭಿ ಹೇ ಏಕ್ ರಸ್ ಪ್ಯಾರ್ ಹೋ ನಾ ಸಕೆ. ಪ್ರೀತಿಯ ಸಾಗರರು ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ. ಕೊಯ್ ಯಾದ್ ಕರ್ತೆ ಹೇ ಕೊಯ್ ನಹಿ ಕರ್ತೆ ಹೇ, ಕಿಸ್ಕೋ ಸಮझाने का भी ನಶಾ रहता है ना. ಕೆಲವರು ನೆನಪು ಮಾಡ್ತಾರೆ, ಕೆಲವರು ನೆನಪು ಮಾಡೋದಿಲ್ಲ. ಇದು ತಿಳಿಸ್ಕೊಡೋ ಅಂಥ ನಶೆನೂ ಬೇಕಲ್ಲ. ಯಾ ಬಡ ಟೆಂಪ್ಟೇಷನ್ ಕೊಯ್ ಕೋ ಬತಾನ. ಇದು ತುಂಬ ಒಂದು ಟೆಂಪ್ಟೇಷನ್ ಇದೆ, ಯಾರಿಗೆ ಬೇಕಾದರೂ ನೀವು ತಿಳಿಸುವಂಥದ್ದು. ಯಾ ಯೂನಿವರ್ಸಿಟಿ, ಇದು ವಿಶ್ವವಿದ್ಯಾಲಯ ಆಗಿದೆ. ಯಾ ಸ್ಪಿರಿಚುವಲ್ ಪಢಾಯಿ ಹೇ, ಇದು ಏನಾಗಿದೆ, ಆತ್ಮಿಕ ವಿದ್ಯೆ ಆಗಿದೆ. ಐಸಾ ಚಿತ್ರ ಕೊಯ್ ಸ್ಕೂಲ್ ಮೇ ನಹಿ ದಿಖಾಯೆ ಜಾತ. ಈ ಥರ ಶಾಲೆಗಳಲ್ಲಿ ವಿದ್ಯೆಯನ್ನು ಯಾರಿಗೂ ತೋರಿಸೋದಿಲ್ಲ. ದಿನ ಪ್ರತಿದಿನ ಅವ್ರ ಈ ಚಿತ್ರ ನಿಕಲ್ತೆ रहेंगे. ಡೈಲಿ ಹೊಸ ಹೊಸ ಚಿತ್ರಗಳು ತಯಾರಾಗ್ತಾ ಇರ್ತವೆ. ಜೋ ಮನುಷ್ಯ ದೇಖ್ನೆ ಸೆ ಸಮझ. ಜನರು ನೋಡ್ತಾ ಇದ್ದಂಗೆ ತಿಳ್ಕೊಂಡು ಬಿಡ್ತಾರೆ. सी.डी भी बहुत अच्छी है परंतु देवता धर्म का नहीं होगा तो उनको समझ में नहीं आएगा. ಏಣಿ ಚಿತ್ರ ತುಂಬ ಚೆನ್ನಾಗಿದೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇದ್ರ ಬಗ್ಗೆ, ಆದರೆ ತಿಳಿಸ್ಕೊಡೋಕ್ಕೂ ಕೂಡ ಏನು ಬೇಕೋ, ತಿಳುವಳಿಕೆ ಬೇಕಲ್ವಾ. ಯಾರಿಗೆ ದೇವತಾ ಧರ್ಮದವ್ರು ಇದ್ದಾರೆ ಅವರೇ ತಿಳ್ಕೊಳಕ್ಕೆ ಬರ್ತಾರೆ. ಜೋ ಈ ಸ್ಕೂಲ್ ಕಾ ಹೋಗಾ ಉಸ್ಕೋ ತೀರ್ ಲಗೇಗಾ. ಯಾರು ಈ ಪರಿವಾರಕ್ಕೆ ಬರೋರಿದ್ದಾರೆ ಅವ್ರಿಗೆ ಚೆನ್ನಾಗಿ ಜ್ಞಾನ ನಾಟುತ್ತೆ. ಉನ್ಕಾ ಫೀಲ್ ಹೋಗಾ ಬಹುತ್ ರುಚಿ ಸೆ ಸುನ್ತೆ रहेंगे. ಅವ್ರಿಗೆ ಫೀಲ್ ಆಗುತ್ತೆ, ಇದು ಭಾಳ ಚೆನ್ನಾಗಿದೆ, ಕೇಳಬೇಕು ಅಂತೇಳ್ಬಿಟ್ಟು ಕೇಳ್ತಾ ಇರ್ತಾರೆ. कोई तो ऐसा ही चले जाएंगे, दिन प्रतिदिन नई नई बातें भी बच्चों को समझाते रहते. ಕೆಲವ್ರು ಹಾಗೆ ಹೊರಟೋಗ್ಬಿಡ್ತಾರೆ.
ದಿನ ಪ್ರತಿದಿನ ಹೊಸ ಹೊಸ ಮಾತುಗಳು ಮಕ್ಕಳಿಗೆ ಬಾಬಾ ಅವರು ತಿಳಿಸ್ತಾ ಇರ್ತಾರೆ. ಸರ್ವಿಸ್ ಕಾ ಬಡ ಶೋಕ್ ಚೈ, ಎಕ್ಸ್ಪ್ಲೈನ್ ಮಾಡೋದು, ತಿಳಿಸ್ಕೊಡೋದು, ಏನು ಬೇಕೋ ನಶೆ ಬೇಕು ಅಂತಾರೆ. ಸರ್ವಿಸ್ ಪರ್ ತತ್ಪರ್ ಹೋಂಗೆ ತೋ ವಹಿ ದಿಲ್ ಪರ್ ಚढ़ेंगे. ಯಾರು ಸರ್ವಿಸ್ನಲ್ಲಿ ಬ್ಯುಸಿ ಇರ್ತಾರೆ ಅವರು ಬಾಬಾ ಅವರು ಹೃದಯ ಸಿಂಹಾಸನಕ್ಕೆ ಏರ್ತಾರೆ. ತಖ್ತ್ ಪರ್ ಬಿ ಚढ़ेंगे, ಅವರೇ ಹೃದಯ ಸಿಂಹಾಸನಕ್ಕೋ ಸತ್ಯುಗದಲ್ಲಿ ಸ್ವರ್ಗ ಸಿಂಹಾಸನಕ್ಕೂ ಇರ್ತಾರೆ. ಹಾಗೆ ಚಲ್ ತುಮಕೋ ಸಬ್ ಸಾಕ್ಷಾತ್ಕಾರ ಹೋತೆ रहेंगे. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲವೂ ನಿಮಗೆ ಸಾಕ್ಷಾತ್ಕಾರಗಳು ಆಗ್ತಾ ಇರುತ್ತೆ ಅಂತಾರೆ. ಉಸ್ ಖುಷಿ ಮೇ ತುಮ್ रहेंगे ದುನಿಯಾ ಮೇ ಹಾಹಾಕಾರ ಬಹುತ್ ಹೋನಾ ಹೈ. ಅದೇ ಖುಷಿ ನಶೆನಲ್ಲಿ ನೀವಿರಬೇಕು. ಪ್ರಪಂಚದಲ್ಲಿ ಹೆಚ್ಚುತ್ತಾ ಹಾಹಾಕಾರಗಳು ಹೆಚ್ಚುತ್ತಾ ಹೋಗುತ್ತೆ. ರಕ್ತ ಕಿ ನದಿಯಾ ಭಿ ಬಹತಿ ಹೈ, ಬಹುತ್ ದೂರ್ ಸರ್ವಿಸ್ ವಾಲೆ ಕಭಿ ಭೂಕ್ ನಹೀ ಮರೆಂಗೆ. ಪ್ರಪಂಚದಲ್ಲಿ ಹಾಹಾಕಾರಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಎಷ್ಟೋ ರಕ್ತಪಾತಗಳು ಆಗ್ತವೆ, ಕಲಿಯುಗ ಅಂತ್ಯ ಆಗುತ್ತೆ. ಸೇವೆ ಮಾಡ್ತಕ್ಕಂಥ ಬಹುದೂರರು ಎಂದೂ ಹೊಟ್ಟೆ ಹಸುವಿನಿಂದ ಇರೋದಿಲ್ಲ. ಪರಂತು ವಹಾ ತುಮಕೋ ವನವಾಸ ಮೇ ರಹನಾ ಹೈ. ಆದರೆ ಇಲ್ಲಿ ನೀವು ಹೆಂಗಿರಬೇಕು, ವನವಾಸದಲ್ಲಿ ಇರಬೇಕು. ಬಹು ಸುಖ ಭಿ ವಹಾ ಮಿಲೇಗಾ ಕನ್ಯಾಕೋ ವನವಾಹ ಮೇ ಬಿಟಾತೇನೆ. ಸುಖನೂ ನಿಮಗೆ ತುಂಬ ಸಿಗುತ್ತೆ. ಕನ್ಯೆಯನ್ನು ವನವಾಸದಲ್ಲಿ ಕೂಡಿಸ್ತಾರಲ್ಲ. ಸಸುರ್ ಗರ್ ಜಾಗರ್ ಖೂಬ್ ಪೆಹನ. ಮತ್ತು ತಾಯಿ ಮನೆಯಿಂದ ಅತ್ತೆ ಮನೆಗೆ ಹೋದ್ಮೇಲೆ ಬೇಕಾದಷ್ಟು ಒಡವೆಗಳನ್ನೆಲ್ಲ ಹಾಕ್ಕೋಬೇಕಾಗುತ್ತೆ. ನಶಾ ರಹತಾ ಹೈ ಹಮ್ ಯಾ ಸುಖಧಾಮ್ ಮೇ ಹೇ. ಅವ್ರಿಗೆ ನಶೆ ಇರುತ್ತೆ, ಇದೇ ನಾವು ಸುಖಧಾಮದಲ್ಲಿದ್ದೀವಿ ಅಂತ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मेन पॉइंट्स धारणेಗೋಸ್ಕರ. माला में फिरोने के लिए देही अभिमानी बन तीव्र वेग से याद की यात्रा करना. ಮಾಲೆಯಲ್ಲಿ ಮಣಿ ಆಗಬೇಕು ಅಂದರೆ ಚೆನ್ನಾಗಿ ಪುರುಷಾರ್ಥ ಮಾಡಿ ಆತ್ಮಾಭಿಮಾನಿಗಳಾಗಿ ತೀವ್ರ ವೇಗದಿಂದ ನೆನಪು ಮಾಡ್ರಿ ಚೆನ್ನಾಗಿ. ಬಾಬಾ ಫರ್ಮಾನ್ ಪರ್ ಚಲ್ಕರ್ ಪಾವನ್ ಬನ್ನ. ತಂದೆಯ ಡೈರೆಕ್ಷನ್ ಮೇಲೆ ನಡೆದು ಏನಾಗಬೇಕಾಗಿದೆ, ಪಾವನರಾಗಬೇಕು. ಬಾಬಾ ಪರಿಚಯ ದೇ ಬಹುತೋಂಕು ಆಪ್ ಸಮಾನ್ ಬನಾನಕ್ಕೆ ಸೇವಾ ಕರ್ನಿ. ತಂದೆಯ ಪರಿಚಯ ಕೊಟ್ಟು ಅನೇಕರಿಗೆ ತಮ್ಮ ಸಮಾನ ಮಾಡ್ಕೊಳ್ತಕ್ಕಂಥ ಸರ್ವಿಸನ್ನು ಮಾಡಿ. ಯಾ ವನವಾಹ ಮೇ ರಹನಾ ಹೇ. ಇಲ್ಲಿ ವನವಾಸದಲ್ಲಿದೆ. ಅಂತಿಮ ಹಾಹಾಕಾರ ಕಿ ಸೀನ್ ದೇಖ್ನೆ ಕೆ ಲಿಯೆ ಮಹಾವೀರ್ ಬನ್ನ. ಲಾಸ್ಟ್ ಟೈಮ್ ತುಂಬ ಘನಘೋರ ದೃಶ್ಯಗಳಿರ್ತವೆ, ಅದನ್ನೆಲ್ಲ ನೋಡಬೇಕಂದ್ರೆ ತುಂಬ ಧೈರ್ಯ ಬೇಕು ಅಂತಾರೆ. वरदान ಇದೆ, ಹರ್ ಕರ್ಮ ಮೇ ಫಾಲೋ ಫಾದರ್ ಕರ್ ಸ್ನೇಹ ಕಾ ರೆಸ್ಪಾಂಡ್ ದೇನೆ ವಾಲೆ ತೀವ್ರ ಪುರುಷಾರ್ಥಿ ಭವ. ಪ್ರತಿ ಕರ್ಮದಲ್ಲಿ ತಂದೆಯನ್ನು ಫಾಲೋ ಮಾಡ್ತಾ ಸ್ನೇಹದ ರೆಸ್ಪಾಂಡ್ ಕೊಡ್ತಕ್ಕಂಥವ್ರು तीव्र पुरुषार्थिಗಳು ಆಗಿ. ಜಿಸ್ಸೆ ಸ್ನೇಹ ಹೋತಾ ಹೈ ಉनको ಆಟೋಮೆಟಿಕಲಿ ಫಾಲೋ ಕರ್ನಾ ಹೋತಾ ಹೈ. ಯಾರ ಮೇಲೆ ತುಂಬ ನಮಗೆ ಪ್ರೀತಿ ಇರುತ್ತೆ, ಸ್ನೇಹ ಇರುತ್ತೆ, ಅವ್ರನ್ನ ಫಾಲೋ ಮಾಡೋದು ಈಸಿ ಆಗುತ್ತೆ. ಸದಾ ಯಾದ್ ರಹೆ ಯಾ ಕರ್ಮ ಜೋ ಹಮ್ ಕರ್ ರಹೆ ಹೈ ಫಾಲೋ ಫಾದರ್ ಹೈ. ಸದಾ ನೆನ್ಪಿಟ್ಕೊಳ್ಳಿ, ನಾವೇನು ಕರ್ಮ ಮಾಡ್ತಾ ಇದ್ದೀವಿ ಇದು ಫಾಲೋ ಫಾದರ್ ಥರನ. ಅಗರ್ ನಹಿ ತೋ ಸ್ಟಾಪ್ ಕರ್ದು. ಒಂದು ವೇಳೆ ಸರಿ ಇಲ್ಲ, ಕರ್ಮ ಸರಿ ಇಲ್ಲ ಅಂದರೆ ಸ್ಟಾಪ್ ಮಾಡಿ, ನಿಲ್ಲಿಸಿ ಅಂತಾರೆ. अगर नहीं है तो स्टॉप कर दो. बाबा को कापी करने बाबा समान. ಬಾಬಾವನ್ನು ಕಾಪಿ ಮಾಡ್ತಾ ತಂದೆಯ ಸಮಾನರು ಆಗಬೇಕಾಗಿದೆ. तो कापी करने के लिए जैसे कार्बन पेपर डालते हैं ना, वैसे अटेंशन का पेपर डालो तो कापी हो जाएगा. ನೋಡಿ ಹೇಗೆ ಕಾಪಿ ಮಾಡಲಿಕ್ಕೆ ಕಾರ್ಬನ್ ಪೇಪರ್ ಹಾಕ್ಬಿಟ್ಟು ಬರೀತಾರಲ್ವಾ, ಅದೇ ರೀತಿ ಇಲ್ಲಿ ಕೂಡ ನೀವು ಅಟೆನ್ಷನ್ ಅನ್ನೋಂಥ ಕಾರ್ಬನ್ ಪೇಪರ್ ಹಾಕ್ಕೊಂಡು ಅವಾಗ ಕಾಪಿ ಮಾಡ್ಕೋಬೋದು ಅಂತ. क्योंकि अभी ही तीव्र पुरुषार्थी बन स्वयं को हर शक्ति से संपन्न बनाने का समय है. ಈಗ ಸಂಪನ್ನರಾಗಿ ಸ್ವಯಂನಲ್ಲಿ ಶಕ್ತಿಗಳನ್ನು ತುಂಬಿಕೊಳ್ತಕ್ಕಂಥ ಒಂದು ಸಮಯ ನಡೀತಾ ಇದೆ. ಅದರಿಂದ ಸಹಯೋಗ ತಗೊಳ್ಳಿ ಅಂತಾರೆ. ನಹಿ ತೋ ಆಗೆ ಚಲ್ ಟೂ ಲೇಟ್ ಹೋ ಜಾಯೇಗಾ. ಇಲ್ಲಾಂದ್ರೆ ಏನಾಗುತ್ತೆ, ಲಾಸ್ಟ್ಗೆ ಟೂ ಲೇಟ್ ಆಗೋಗ್ಬಿಟ್ಟು ಅವಾಗ ಏನು ಮಾಡ್ಕೊಳಕ್ಕೂ ಆಗೋದಿಲ್ಲ. ಭಾಳ ಮುಗಿದೋದ್ಮೇಲೆ ಎಕ್ಸಾಮ್ ಎಲ್ಲ ಹತ್ರ ಬಂದಾಗ ಓದೋಕ್ಕಾಗುತ್ತಾ? ಕ್ಲಾಸಸ್ ಎಲ್ಲ ಮುಗಿದೋಗಿರುತ್ತೆ, ಎಕ್ಸಾಮ್ ಬಂದಾಗ ಎಲ್ಲಿ ಓದೋಕ್ಕಾಗುತ್ತೆ? ಅದರಿಂದ ಈಗ ಟೈಮ್ ನಡೀತಾ ಇದೆ, ಓದ್ಕೊಳ್ಳಿ ಚೆನ್ನಾಗಿ, ಪುರುಷಾರ್ಥಕ್ಕೆ ರೆಡಿಯಾಗಿ. ಸ್ಲೋಗನ್, ಸಂತುಷ್ಟತಾ ಕಾ ಫಲ್ ಪ್ರಸನ್ನತಾ ಹೇ. ಪ್ರಸನ್ನತಾ ಚಿತ್ತ ಬನ್ನೆ ಸೆ ಪ್ರಶ್ನೆ ಸಮಾಪ್ತ ಹೋ ಜಾತಾ ಹೇ. ಸಂತುಷ್ಟತೆಯ ಫಲ ಏನಾಗಿದೆ? ಪ್ರಸನ್ನತೆ ಆಗಿದೆ. ಪ್ರಸನ್ನ ಚಿತ್ತರಾಗೋದ್ರಿಂದ ಪ್ರಶ್ನೆಗಳೆಲ್ಲ ಸಮಾಪ್ತಿ ಆಗುತ್ತೆ. ಓಂ ಶಾಂತಿ.